ಡಾಕ್ಟರ್ VRS. ನಿನ್ನೆ ಬಯಾಲಜಿ ತರಗತಿಯನ್ನ ಆರಂಭಿಸಿದ್ವಿ. ಪುಸ್ತಕದ ಪ್ರಕಾರವನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಎರಡನೇ ಕ್ಲಾಸ್ ಅನ್ನ ಮಾಡೋಣ. ಅದಕ್ಕೆ ಮೊದಲಿಗೆ ನಾವು ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅನ್ನುವಂತ ಒಂದು ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅನ್ನುವಂತ ಆಪ್ ಅನ್ನ ಡೆವಲಪ್ ಮಾಡಿದ್ವಿ. ಪ್ಲೇ ಸ್ಟೋರ್ ಹೋಗಿ ಇದನ್ನ ಡೌನ್ಲೋಡ್ ಮಾಡಿದ್ರೆ ನಮ್ಮ ಎಲ್ಲಾ ವಿಜ್ಞಾನದ ತರಗತಿಗಳು ಸಂಪೂರ್ಣವಾಗಿ ಬರ್ತವೆ. ಅಲ್ಲಿ VRS ಫೋರಂ ಅಂತ ಒಂದು ಫೋರಂ ಅನ್ನ ಮಾಡ್ಕೊಂಡಿದ್ವಿ. ಉಳಿದಂತಹ ಎಲ್ಲಾ ಸಬ್ಜೆಕ್ಟ್ ನ ಒಂದೇ ಅಂಗಳದ ಅಡಿಯಲ್ಲಿ, ಅಂದ್ರೆ ಒಂದೇ ಆಪ್ ನಲ್ಲಿ ನೀವು ಎಲ್ಲವನ್ನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಮುಂದಿನ ತರಗತಿಯಲ್ಲಿ ಎಲ್ಲಾ ವಿಷಯಗಳು ಆಪ್ ನಲ್ಲಿ ದೊರೆಯುತ್ತದೆ. ಅದರ ಜೊತೆಗೆ ನಾನು ಸುಮಾರು 25 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿರಿಯ ಮಾರ್ಗದರ್ಶಕನಾಗಿ ಹಾಗೂ ಲೇಖಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಂದು 10 ಟೈಟಲ್ ಬುಕ್ಸ್ ಇದೆ. 10 ಟೈಟಲ್ಸ್ ಆಫ್ ಬುಕ್ಸ್ ಮಾರ್ಕೆಟ್ ಅಲ್ಲಿ ಇದೆ. ಅದರೊಳಗೆ ನಾನು 2 ಬುಕ್ಸ್ ಗಳನ್ನ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಂದು ಸಮಗ್ರ ಸ್ಪರ್ಧಾ ವಿಜ್ಞಾನ. ಇದರೊಳಗೆ ಏನೇನ್ ಕವರ್ ಆಗಿದೆ ಅಂತಂದ್ರೆ ವಿಜ್ಞಾನದ ಕೇಳುವಂತ ಎಲ್ಲಾ ಆಯಾಮಗಳು, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಎಲ್ಲಾ ಆಯಾಮಗಳು ಕವರ್ ಆಗಿದೆ. ಜೀವಶಾಸ್ತ್ರ ಬಯಾಲಜಿ ಇರುತ್ತೆ, ಪರಿಸರ ಶಾಸ್ತ್ರ ಎಕಾಲಜಿ ಇರುತ್ತೆ, ರಸಾಯನ ಶಾಸ್ತ್ರ ಕೆಮಿಸ್ಟ್ರಿ ಇರುತ್ತೆ, ಭೌತಶಾಸ್ತ್ರ ಫಿಸಿಕ್ಸ್ ಇರುತ್ತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ. ಇಂದಿನ ವರ್ಷಗಳ PC ಇಂದ ಹಿಡಿದು UPSC ವರೆಗೆ ಎಲ್ಲಾ ಪ್ರಶ್ನೆಗಳು ಏನೇನು ಬಂದಿವೆ ಆ ಚಾಪ್ಟರ್ ಅಲ್ಲಿ ಇರುವಂತ ಪ್ರಶ್ನೆಗಳು ವಿತ್ ಉತ್ತರ ಇರುತ್ತೆ. ಅಪ್ಲೈಡ್ ಅನ್ವಯಿಕ ವಿಜ್ಞಾನ ಅಪ್ಲೈಡ್ ಸೈನ್ಸ್ ಇರುತ್ತೆ. ಸ್ಪೆಷಲ್ ಸೈನ್ಸ್ ಏನಾದ್ರು ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಆಗಿ ಮತ್ತೆ ಏನಾದ್ರು ಟೆಕ್ನಿಕ್ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳಿದ್ರೆ ಅದರಲ್ಲಿ ಇರುತ್ತೆ. ಒಂದು ಈ ಬುಕ್ ಅನ್ನ ಯಾವ್ದು ಆಧಾರದ ಮೇಲೆ ಇದನ್ನ ಡೆವಲಪ್ ಮಾಡಿದೀವಿ ಅಂತಂದ್ರೆ NCERT, DRCRT ಪ್ರಮುಖ ಆಪ್ಸ್ ಮತ್ತು ವೆಬ್ಸೈಟ್ ಗಳ ಆಧಾರದ ಮೇಲೆ ಇದನ್ನ ತಯಾರು ಮಾಡಿದ್ವಿ. ಪುಸ್ತಕದ ಹಿಂಭಾಗದಲ್ಲಿ ನೋಡೋದಾದ್ರೆ ಇಲ್ಲಿವರೆಗೆ ಎಷ್ಟು ಎಕ್ಸಾಮ್ಗಳು ಮಾಡಿದ್ದಾರೆ, ಆ ಎಕ್ಸಾಮ್ ನಲ್ಲಿ ಎಷ್ಟು ಸೈನ್ಸ್ ಇಂದ ಪ್ರಶ್ನೆಗಳನ್ನ ಕೇಳಿದ್ರು, ಆ ಪ್ರಶ್ನೆಗಳಲ್ಲಿ ನನ್ನ ಬುಕ್ಕಿಂದ ಎಷ್ಟು ಕವರ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ನಿಮಗೆ ಉಪಯುಕ್ತವಾಗಿದೆ ಅನ್ನೋದಂತ ಮಾಹಿತಿಯ ಒಂದು ಟೇಬಲ್ ಸಿಗುತ್ತೆ. ನಮ್ಮ ಭಾನುಪ್ರಕಾಶನ ಪಬ್ಲಿಕೇಶನ್ ಅಡಿನಲ್ಲಿ ಇನ್ನೆಷ್ಟು ಬುಕ್ಸ್ ಗಳಿವೆ ಅಂತ ಗೊತ್ತಾಗುತ್ತೆ. ಇದು ಒಟ್ಟಾರೆ 603 ಪೇಜ್ ಇದೆ. ಇದನ್ನ A1 ಸೈಜ್ ಅಂತ ಕರೀತಾರೆ. ಆಲ್ಮೋಸ್ಟ್ A4 ಸೈಜ್ ನಲ್ಲೇ ಇರುತ್ತೆ. ಇದಕ್ಕೆ ನಿಗದಿತವಾಗಿ ನ್ಯಾಯ ಬೆಲೆಯನ್ನ ಇಟ್ಟರೆ 600 ರೂಪಾಯಿನ ಇಡಬೇಕು. ನನಗಿರೋದು 498 ರೂಪಾಯಿ. ಎಲ್ಲರಿಗೂ ರೀಚ್ ಆಗಲಿ ಅನ್ನುವಂತ ಉದ್ದೇಶ. ಯಾವುದೇ ಪೇಜ್ ಅನ್ನ ವೇಸ್ಟ್ ಮಾಡಿಲ್ಲ, ಎಲ್ಲವನ್ನೂ ಕೂಡ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದೀವಿ. ಓಕೆ, ಇದನ್ನ ಒಂದಾಯ್ತು. ಇದರಲ್ಲೇ ಇನ್ನೊಂದು ನೋಡೋದಾದ್ರೆ ಸಮಗ್ರ ಸ್ಪರ್ಧಾ ವಿಜ್ಞಾನ ಹೇಗಿದೆಯೋ ಅದೇ ತರ ಇಂಗ್ಲಿಷ್ ನಲ್ಲಿ ಇದೆ. ಸ್ಮಾರ್ಟ್ ಸೈನ್ಸ್ ಅಂತ ಸೇಮ್ ಎಲ್ಲಾ ಯಾವ ರೀತಿ ಕನ್ನಡದಲ್ಲಿ ಬಂದಿದೆಯೋ ಅದೇ ರೀತಿಯಲ್ಲಿ ಇಂಗ್ಲಿಷ್ ಇದೆ. ಅದೇ ರೀತಿಯಲ್ಲಿ ಇದು ಕೂಡ ಕವರ್ ಆಗಿದೆ. ಇದು ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋದ್ರಿಂದ ಹೆಚ್ಚಿಗೆ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಯಾರು ಇಂಗ್ಲಿಷ್ ನಲ್ಲಿ ಓದ್ಬೇಕು ಅಂತಿದ್ದೀರಾ ಸೈನ್ಸ್ ಅನ್ನ ಇದನ್ನ ತೆಗೆದುಕೋಬಹುದು. ಕರ್ನಾಟಕದಿಂದ ಮೊಟ್ಟ ಮೊದಲಿಗೆ ಇಂಗ್ಲಿಷ್ ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಿಡುಗಡೆ ಆದಂತ ಪುಸ್ತಕ ಅಂದ್ರೆ ಸ್ಮಾರ್ಟ್ ಸೈನ್ಸ್. ಓಕೆ, ಇವತ್ತಿನ ತರಗತಿಗೆ ಹೋಗೋಣ. ಅದೆಲ್ಲ ಆಯ್ತು. ಓಕೆ, ನಿನ್ನೆ ಹೇಳ್ತಾ ಇದ್ವಿ ಭೂಮಿ ಮೇಲೆ ಜೀವಿಗಳು ಉಗಮ ಆಗೋದಕ್ಕೆ ಕಾರಣ 3 ಪ್ರಮುಖ ಕಾರಣಗಳು. ಒಂದು ವಾಟರ್, ಜೀವಜಲ ಇದೆ ಭೂಮಿ ಮೇಲೆ. ಎರಡನೇದು ಅಟ್ಮಾಸ್ಫಿಯರ್, ಜೀವಿಗಳು ಉಸಿರಾಟಕ್ಕೆ ಬೇಕಾದಂತಹ ಆಮ್ಲಜನಕ ಇದೆ, ವಾಯುವಿನ ಹೊದಿಕೆ ಇದೆ, ಅಟ್ಮಾಸ್ಫಿಯರ್ ವಾತಾವರಣ ಇದೆ ಅದರಿಂದ. ಮೂರನೇದು ಓಝೋನ್. ಓಝೋನ್ ಬಗ್ಗೆ ಇವತ್ತು ಕಲಿಯೋಣ. ಓಝೋನ್ ಎಷ್ಟು ಇಂಪಾರ್ಟೆಂಟ್, ಭೂಮಿಗೆ ಎಷ್ಟು ಸುರಕ್ಷತೆಯನ್ನ ಕೊಟ್ಟಿದೆ, ಓಝೋನ್ ಮೇಲೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ನೋಡೋಣ. ಓಝೋನ್ ಮೇಲೆ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಕಾರಣ ಏನು ಅಂತಂದ್ರೆ ಇವತ್ತು ಬರ್ನಿಂಗ್ ಇಶ್ಯೂಸ್ ಮೇಲೆ ಹೆಚ್ಚಿಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಓಕೆ, ಈಗ ಓಝೋನ್ ಶಿಥಿಲಗೊಳ್ಳೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು, ಹಸಿರುಮನೆ ಪರಿಣಾಮ ಅಂದ್ರೆ ಏನು, ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ನೋಡಿ ಈ ತರದ ಪ್ರಶ್ನೆಗಳನ್ನ ಎಲ್ಲೋ ಒಂದ್ ಕಡೆ ಕೇಳ್ತಾ ಹೋಗ್ತಾನೆ. ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಝೋನ್. ಓಕೆ, ನಿಮ್ಗೆ ಕೆಲವರು ಹೇಳ್ತಾರೆ ರಾಮಾಯಣನ 3 ದಿನನೂ ಹೇಳ್ಬೋದು, 1 ಮಿನಿಟ್ ಹೇಳ್ಬೋದು ಅಂತ. ಈ ಓಝೋನ್ ಓದೋದ್ರಿಂದ ಏನು ಉಪಯೋಗ ಅಂದ್ರೆ ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ. ನೇರವಾಗಿ ಕೇಳೋದ್ರಿಂದ ಉದಾಹರಣೆ KS ಕೇಳಿದ ಓಝೋನ್ ಥಿಕ್ನೆಸ್ ಅನ್ನ ಯಾವ ಸ್ಕೇಲ್ ಇಂದ ಅಳಿತಾರೆ ಅಂತ ಈ ತರ ಕೇಳಿದ್ರೆ ಪ್ರಿಲಿಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೀವೇನಾದ್ರು PSI KS
IAS ಈ ತರದನ್ನ ಬರೀತಾ ಇದ್ರೆ ಎಸ್ಎ ರೈಟಿಂಗ್ ಇರುತ್ತೆ. ಈ ಮಾಹಿತಿಯನ್ನ ಕ್ರೋಢೀಕರಿಸಿ ಬರೆಯುತ್ತೆ. ಎಸ್ಎ ರೈಟಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಒಂದು ಎಸ್ಎ ರೈಟಿಂಗ್ ಎನ್ವೈರನ್ಮೆಂಟಲ್ ರಿಲೇಟೆಡ್ ಆಗಿರುತ್ತೆ. ಅದು ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಕ್ಲೈಮೇಟ್ ಚೇಂಜಸ್ ಇರ್ಬೋದು, ಗ್ರೀನ್ ಹೌಸ್ ಎಫೆಕ್ಟ್ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಅಲ್ಲಿ ಎಲ್ಲಿ ಬೇಕಾದ್ರೂ ಇದನ್ನ ಕೋರಿಲೇಟೆಡ್ ಮಾಡಿ ಬರೀಲಿಕ್ಕಾಗುತ್ತೆ. ಅದನ್ನ ವೆರಿ ಇಂಪಾರ್ಟೆಂಟ್. ಭೂಮಿ ಮೇಲೆ ಜೀವಿಗಳು ಕಾರಣ ಇರೋದಕ್ಕೆ ಪ್ರಮುಖವಾದ ಕಾರಣ ಮೂರನೇದು ಅಂತಂದ್ರೆ ಓಝೋನ್. ಓಝೋನ್ ಓಝೋನ್ ಇದ್ರ ಫಾರ್ಮುಲಾ ಬಂದ್ಬಿಟ್ಟು O3. ಏನೇನ್ ಪ್ರಶ್ನೆಗಳು ಇದ್ರ ಮೇಲೆ ಕೇಳಬಹುದು? ಓಝೋನ್ ಯಾವುದರ ಬಹುರೂಪ ಅಂತ ಕೇಳ್ತಾರೆ. ಓಝೋನ್ ಇಸ್ ಅಲರ್ಟ್ರಿಕ್ ಫಾರ್ಮ್ ಆಫ್ ಆಕ್ಸಿಜನ್. ಆಮ್ಲಜನಕದ ಒಂದು ಬಹುರೂಪ. ಅಲರ್ಟ್ರಿಕ್ ಫಾರ್ಮ್ಸ್ ಆಫ್ ಆಕ್ಸಿಜನ್, ಆಮ್ಲಜನಕದ ಒಂದು ಬಹುರೂಪ. ಓಝೋನ್ ನಲ್ಲಿ ಎಷ್ಟು ಆಮ್ಲಜನಕದ ಪರಮಾಣುಗಳಿವೆ ಅಂತ UPSC ಕೇಳಿದಾನೆ. ಓಝೋನ್ ಎಲ್ಲೇ ಬರೆದು O3 ಬರೀತೀವಿ. ಎಷ್ಟು ಆಮ್ಲಜನಕದ ಪರಮಾಣುಗಳಿವೆ ಅಂದ್ರೆ 3 ಆಮ್ಲಜನಕದ ಪರಮಾಣುಗಳಿವೆ. ಓಝೋನ್ ಕನ್ಸಿಸ್ಟ್ಸ್ 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. 3 ಆಮ್ಲಜನಕದ ಪರಮಾಣುಗಳನ್ನ ಹೊಂದಿರುತ್ತೆ. ಓಝೋನ್ ಎಲ್ಲಿದೆ ಅಂತ ಕೇಳ್ತಾನೆ. ಓಝೋನ್ ಸಿಚುಯೇಟೆಡ್ ಇನ್ ದಿ ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ಸ್ತರಗೋಲದಲ್ಲಿದೆ. ಎಂದ್ರಲ್ಲಿದೆ? ಸ್ತರಗೋಲದಲ್ಲಿದೆ. ಭೂಮಿಯ ಮೇಲೆ ಗೋಲಗಳನ್ನ ನಾವು ನಿರ್ಮಿಸ್ತೀವಿ. ಇದು ಯಾವ್ದ್ರಲ್ಲಿದೆ ಅನ್ನೋ ಕ್ವಶನ್ಸ್ ಅನ್ನ ಸಾಮಾನ್ಯವಾಗಿ ಕೇಳ್ತಾನೆ. ಇಲ್ಲಿವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ PC ಇಂದ ಹಿಡಿದು UPSC ವರೆಗೆ ಎಲ್ಲಾ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಬಂದಿದೆ. ಇದು ಸ್ತರಗೋಲದಲ್ಲಿದೆ. ಅಂದ್ರೆ ಓಝೋನ್ ಯಾವ ಗೋಲದಲ್ಲಿದೆ ಅಂತ ಒಂದು ಕ್ವಶನ್ಸ್ ಕೇಳ್ತಾನೆ. ಸ್ತರಗೋಲದಲ್ಲಿದೆ. ಸ್ಟ್ರಾಟೋಸ್ಫಿಯರ್ ಅಂತ ಕರೀತಾರೆ. ಕನ್ನಡದಲ್ಲಿ ಓದೋರು ಸ್ತರಗೋಲ ಅಂತಾನೆ ಓದ್ಬಾರ್ದು. PC ನಲ್ಲಿ ಸ್ಟ್ರಾಟೋಸ್ಫಿಯರ್ ಅಂತ ಕನ್ನಡದಲ್ಲೇ ಬರೆದಿದ್ದಾರೆ. ಅದನ್ನ ಇಂಗ್ಲಿಷ್ ಮೂಲಕ ಓದ್ಕೊಡ್ಬೇಕು. ಕನ್ನಡದಲ್ಲಿ ಓದೋರು ಪ್ರಶ್ನೆ ಬರೀಕಾಗಲ್ಲ ಅಂತ ಹೇಳ್ತಲ್ಲ. ನೀವು ಹೆಚ್ಚಿಗೆ ಸ್ಕೋರ್ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ ಒತ್ತನ್ನ ಕೊಡ್ಬೇಕು. ಏನ್ ಕೆಲಸ ಮಾಡುತ್ತೆ ಓಝೋನ್ ನೋಡಿ? ಈಗ ನೀವು ಇಲ್ಲಿ ನಿಂತಿದ್ದೀರಾ ಅಂತ ಇಟ್ಕೊಳ್ಳಿ. ನೀವೊಂದು ಛತ್ರಿ ಇಟ್ಕೊಂಡಿದ್ದೀರಾ ಅಂತಂದ್ರೆ, ಒಂದು ಕೊಡೆಯನ್ನ ಇಟ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಲೈಟ್ ಇಂದ ಪ್ರೊಟೆಕ್ಷನ್ಸ್ ಆಗುತ್ತೆ ತಾನೆ. ಅದೇ ರೀತಿನಲ್ಲಿ ಇದು ಅಬ್ಸರ್ವ್ಸ್ ಸ್ಟ್ರಾಂಗ್ ಅಲ್ಟ್ರಾವೈಲೆಟ್ ರೇಸಸ್. ಸ್ಟ್ರಾಂಗ್ UV ರೇಸಸ್ ಅಂತ ಹೇಳ್ತೀವಿ, ಅಲ್ಟ್ರಾವೈಲೆಟ್ ರೇಸಸ್ ಅಂತ. ನೇರಳಾತೀತ, ತೀವ್ರ ನೇರಳಾತೀತ ವಿಕಿರಣಗಳನ್ನ ಹೀರಿಕೊಳ್ಳುತ್ತೆ. ತೀವ್ರ ನೇರಳಾತೀತ ವಿಕಿರಣಗಳನ್ನ ಹೀರಿಕೊಳ್ಳುತ್ತೆ. ಟು ಅಬ್ಸರ್ವ್ ಸ್ಟ್ರಾಂಗ್ ಅಲ್ಟ್ರಾವೈಲೆಟ್ ರೇಸಸ್. ಒಂದ್ ಪಕ್ಷ ಏನ್ ಕೊಡ್ಲಿಲ್ಲ ಅಲ್ಟ್ರಾವೈಲೆಟ್ ರೇಸಸ್ ನ ಹಾಗೆ ಭೂಮಿಗೆ ತಲುಪಿದ್ರೆ ಏನಾಗ್ತಿತ್ತು ಅಂತ ಒಂದ್ಸಲ ವಿಜುವಲೈಸ್ ಮಾಡೋದಾದ್ರೆ, ಸ್ಕಿನ್ ಕ್ಯಾನ್ಸರ್, ಚರ್ಮ ಕ್ಯಾನ್ಸರ್ ಬರ್ತಾಯಿತ್ತು. ಸ್ಕಿನ್ ಕ್ಯಾನ್ಸರ್ ಇದನ್ನ ಒಂದು PSI ಕ್ವಶನ್ಸ್ ಕೇಳಿದ್ದೇನೆ. ನೇರಳಾತೀತ ವಿಕಿರಣಗಳು ಚರ್ಮದ ಮೇಲೆ, ನಮ್ಮ ದೇಹದ ಮೇಲೆ ಬೀಳೋದ್ರಿಂದ ಯಾವ ಕ್ಯಾನ್ಸರ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಕ್ಯಾನ್ಸರ್ ಕೊಟ್ಟಿದ್ದೇನೆ. ಸ್ಕಿನ್ ಕ್ಯಾನ್ಸರ್ ಅನ್ನೋ ಕರೆಕ್ಟ್ ಆನ್ಸರ್. ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಸ್ಕಿನ್ ಕ್ಯಾನ್ಸರ್. ಓಕೆ. ಲುಕೇಮಿಯಾ ಅಂತ ಬರುತ್ತೆ. ಲುಕೇಮಿಯಾ ಅಂದ್ರೆ ರಕ್ತ ಕ್ಯಾನ್ಸರ್ ಅಂತ ಕರೀತಾರೆ. ರಕ್ತ ಕ್ಯಾನ್ಸರ್ ಬರುತ್ತೆ. DNA ಚೇಂಜಸ್ ಆಗುತ್ತೆ. DNA ಬದಲಾವಣೆ ಆಗುತ್ತೆ. DNA ಬದಲಾವಣೆ ಆದ್ರೆ ಅಂಗವಿಕಲತೆ ಆಗ್ಬೋದು. ಈ ತರ ನ್ಯೂನತೆಗಳು ಬಂದ್ಬಿಡ್ತವೆ. ಡಿಸೇಬಲ್ಡ್ ಮಕ್ಕಳುಗಳು ಹುಡ್ತಾರೆ. ಡಿಸೇಬಲ್ಡ್ ಅಂಗವಿಕಲ ಮಕ್ಕಳುಗಳು ಹುಡುಗುವ ಸಾಧ್ಯತೆಗಳಿರುತ್ತೆ. ಡಿಸೇಬಲ್ಡ್ ಮಕ್ಕಳುಗಳು. ಪ್ಲಾಂಕ್ಟಾನ್ಸ್ ಅಂತ ಕರೀತಾರೆ. ಪ್ಲಾಂಕ್ಟಾನ್ಸ್ ಅಂತಂದ್ರೆ ಕನ್ನಡದಲ್ಲಿ ಪ್ಲವಂಗಗಳು ಅಂತ ಕರೀತಾರೆ. ಪ್ಲವಂಗಗಳು. ನೀವು ಕೆರೆಯಲ್ಲಿ ನೋಡಿದ್ರೆ ಪಾಚಿಗಳ ರೀತಿ ಮೇಲ್ಗಡೆ ತೇಲ್ತಾ ಇರ್ತಾರೆ ಸಣ್ಣ ಜೀವಿಗಳು. ಪಾಚಿಗಳು ತೇಲಿದ್ರೆ ಅದನ್ನ ಫೈಟೋಪ್ಲಾಂಕ್ಟಾನ್ ಅಂತ ಕರೀತಾರೆ. ಫೈಟೋಪ್ಲಾಂಕ್ಟಾನ್ ಸಸ್ಯ ಪ್ಲವಂಗಗಳು ಅಂತ ಹೇಳ್ತೀವಿ. ಜೂ ಪ್ಲಾಂಕ್ಟಾನ್ ಅಂತ ಕರಿತೀವಿ. ಪ್ರಾಣಿ ಪ್ಲಾಂಕ್ಟಾನ್ಗಳು ಸೂಕ್ಷ್ಮ ಜೀವಿಗಳು ಇವೆಲ್ಲ ತೇಲ್ತಾ ಇರ್ತವೆ. ಅವೆಲ್ಲ ಸುತ್ತೋಗ್ಬಿಡ್ತವೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಜೀವಿಗಳಲ್ಲಿ ವಾತಾವರಣದಲ್ಲಿ ವೈಪರೀತ್ಯ ಆಗುವಂತ ಸಾಧ್ಯತೆಗಳಿರ್ತವೆ. ನೇರಳಾತೀತ ವಿಕಿರಣಗಳು ಭೂಮಿಗೆ ಪ್ರವೇಶಿಸುವುದರಿಂದ ಈ ಸಮಸ್ಯೆ ಆಗುತ್ತೆ. ಓಝೋನ್ ಓಲಾಗೋದ್ರಿಂದ ಏನಾಗುತ್ತೆ, ನೇರವಾಗಿ ಬಂದ್ಬಿಡ್ತದೆ. ನೇರವಾಗಿ ಬರೋದ್ರಿಂದ ಈ ಸಮಸ್ಯೆಗಳು ಉಂಟಾಗುತ್ತವೆ. ಓಕೆ. ಓಝೋನ್ ಯಾಕೆ, ಇದ್ರ ಮೇಲೆ ಇನ್ನೊಂದು ನಿಮಿಷ, ಇದ್ರ ಮೇಲೆ ಇನ್ನೊಂದು ಕ್ವಶನ್ಸ್ ಅನ್ನ ಕೇಳಿದ್ದ. ಯಾವ ಅಲ್ಟ್ರಾವೈಲೆಟ್ ರೇಸಸ್ ಅನ್ನ ಇದು ಓಝೋನ್ ಏರ್ಕೊಳ್ಳುತ್ತೆ ಅಂತ UVB ಮತ್ತು UVC ರೇಸ್ ಗಳನ್ನ ಇಟ್ಕೊಳ್ಳುತ್ತೆ. ಓಕೆ.
ಶಾರ್ಟ್ ರೇಂಜ್ ರೇಸಸ್ ಅಂತ ಕರೀತೀವಲ್ಲ, ಈ ರೇಸಸ್ ನ ಇಟ್ಕೊಳುತ್ತೆ. ಅದರಲ್ಲೂ ಒಂದ್ ಸ್ವಲ್ಪ ಕ್ಲಿಷ್ಟವಾಗಿ ಎಕ್ಸಾಮ್ ನಲ್ಲಿ ಒಂದ್ ಸ್ವಲ್ಪ ಕೇಳ್ಬಿಟ್ಟಿದ್ದ ಗೊತ್ತಿರಲಿ. ಆಲ್ಮೋಸ್ಟ್ ಆಲ್ ಹಿಂಗೆ ಕೇಳ್ತಾನೆ, ಯಾವ ವಿಕಿರಣಗಳನ್ನ ಇರ್ಕೊಳ್ಳುತ್ತೆ ಅಂತ. ತೀವ್ರ ನೆರಳಾವೃತ ವಿಕಿರಣಗಳನ್ನ ಇರ್ಕೊಳ್ಳುತ್ತೆ. ಟು ಅಬ್ಸರ್ವ್ ದಿ ಸ್ಟ್ರಾಂಗ್ ಅಲ್ಟ್ರಾವೈಲೆಟ್ ರೇಸಸ್. ಓಜೋನ್ ಡ್ಯಾಮೇಜ್ ಆಗ್ತಾ ಇದೆ, ಹೋಲ್ ಆಗ್ತಾ ಇದೆ, ಈ ಪದಗಳನ್ನ ನಾವು ಬಳಸ್ತಾನೆ ಇದ್ದೀವಿ. ಓಜೋನ್ ಯಾಕೆ ಹೋಲ್ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಓಜೋನ್ ರಂಧ್ರ ಆಗೋದಕ್ಕೆ ಕಾರಣವಾಗಿರುವ ಒಂದೇದು ಫ್ಲೂರಿನ್. F1 ಅಂತ ಇದರಿಂದ ಹೇಳ್ತೀವಿ, ಫ್ಲೂರಿನ್. ಕನ್ನಡದಲ್ಲೂ ಫ್ಲೂರಿನ್ ಅಂತಾನೆ ಕರಿತೀವಿ, ಫ್ಲೂರಿನ್. ಈ ಫ್ಲೂರಿನ್ 118 ಎಲಿಮೆಂಟ್ ಇವೆ, 118 ಎಲಿಮೆಂಟ್ಸ್ ಇವೆ, ಧಾತುಗಳಿವೆ. ಅದರಲ್ಲಿ ಅತ್ಯಂತ ಕ್ರಿಯಾಪಟು ಧಾತು ಅಂದ್ರೆ ಫ್ಲೂರಿನ್. ವಿಶ್ವದಲ್ಲಿರುವಂತಹ ಎಲ್ಲಾ ವಸ್ತುಗಳ ಜೊತೆ ರಿಯಾಕ್ಟ್ ಮಾಡುತ್ತೆ, ವಿಶ್ವದಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ತಿಂದಾಕತ್ತೆ. ಅದರಿಂದ ಇದನ್ನ ಯೂನಿವರ್ಸಲ್ ಕನ್ಸ್ಯೂಮರ್ ಅಂತ ಕರೀತಾರೆ, ಸರ್ವಭಕ್ಷಕ ಅಂತ ಕರೀತಾರೆ. ಓಕೆ, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್, ಬೇರೆಯವರಿಂದ ಎಲೆಕ್ಟ್ರಾನ್ಗಳನ್ನ ತೆಗೆದುಕೊಂಡು, ಎಲೆಕ್ಟ್ರೋನೆಗೆಟಿವ್ ಬೇರೆಯವರಿಂದ ತೆಗೆದುಕೊಂಡ್ಬಿಡುತ್ತೆ ಎಲೆಕ್ಟ್ರಾನ್ಗಳನ್ನ. ಅದರಿಂದ ರಾಸಾಯನಿಕ ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ, ವೇಗವಾಗಿಸುತ್ತೆ. ಓಕೆ, ಇದು ಫ್ಲೂರಿನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಫ್ಲೂರಿನ್ ಒಂದು ಮೇಜರ್ ಕಾರಣ. ಫ್ಲೂರಿನ್ ಅನ್ನ ಎಲ್ಲಿ ಬಳಸ್ತೀವಿ, ರೆಫ್ರಿಜರೇಟರ್ ಬಳಸ್ತೀವಿ, ಶೈತ್ಯಕಾರಕಗಳಲ್ಲಿ ಬಳಸ್ತೀವಿ, ಮತ್ತೆ ಇದೆಲ್ಲ ತೆಗೆದುಕೊಂಡ್ರೆ ಎಸಿ ಹವಾನಿಯಂತ್ರಣದಲ್ಲಿ ಬಳಸ್ತೀವಿ. ಓಕೆ, ಇದೊಂದು ಹ್ಯಾಲೋಜನ್. ಯಾವುದು ಬೇರೆದ್ರ ಜೊತೆ ಸೇರ್ಕೊಂಡು ಸಾಲ್ಟ್ ಅನ್ನು ಉತ್ಪತ್ತಿ ಮಾಡುತ್ತೋ ಅದನ್ನೆಲ್ಲ ಹ್ಯಾಲೋಜನ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಕ್ಲೋರಿನ್ ಗೊತ್ತಿದೆ ನಿಮ್ಗೆ, ಸೋಡಿಯಂ ಜೊತೆ ಸೇರ್ಕೊಂಡು ಸೋಡಿಯಂ ಕ್ಲೋರೈಡ್ ಅಡಿಗೆ ಉತ್ಪಾದನೆ, ಅಮೋನಿಯಂ ಜೊತೆ ಸೇರ್ಕೊಂಡು ಅಮೋನಿಯಂ ಕ್ಲೋರೈಡ್ ಅದು ಕೂಡ ಸಾಲ್ಟ್ ಆಗುತ್ತೆ. ಅದೇ ರೀತಿ ಯಾವುದು ಸಾಲ್ಟ್ ಅನ್ನ ಉತ್ಪತ್ತಿ ಮಾಡುತ್ತೋ ಅದನ್ನ ನಾವೆಂತ ಕರಿತೀವಿ ಅಂದ್ರೆ ಹ್ಯಾಲೋಜನ್ ಅಂತ ಹೇಳ್ತೀವಿ. ಈ ಫ್ಲೂರಿನ್ ಒಂದು ಕಾರಣ. ಇನ್ನೊಂದು CFC ಅಂದ್ರೆ ಕ್ಲೋರೋ ಫ್ಲೂರೋ ಕಾರ್ಬನ್ಸ್. CFC ಅಂದ್ರೆ ಏನು ಅಂತ ಒಂದು FDA ಕ್ವಶನ್ಸ್ ಕೇಳಿದ್ನೆ. ಕ್ಲೋರೋ ಫ್ಲೂರೋ ಕಾರ್ಬನ್ಸ್ ಕನ್ನಡದಲ್ಲಿ ಹೀಗೆ ಬರೀಬೇಕು, ಕ್ಲೋರೋ ಫ್ಲೂರೋ ಕಾರ್ಬನ್ಗಳು ಕಾರ್ಬನ್. CFC ಇದನ್ನ ಎಲ್ಲಿ ಬಳಸ್ತಾ ಇದ್ವಿ, ರೆಫ್ರಿಜರೇಟರ್ ಬಳಸ್ತಾ ಇದ್ವಿ, ಶೈತ್ಯಕಾರಕಗಳಲ್ಲಿ ಬಳಸ್ತಾ ಇದ್ವಿ, ಎಸಿಗಳಲ್ಲಿ ಬಳಸ್ತಾ ಇದ್ವಿ. ಇವಾಗ ನಾವು ರೆಫ್ರಿಜರೇಟರ್ ಅಲ್ಲಿ CFC ಅನ್ನ ನಿಲ್ಲಿಸ್ಬಿಟ್ಟಿದ್ವಿ. ಈಗ ನಾವು ಫ್ರಿಯಾನ್ಗಳನ್ನ ಬಳಸಿ ರೆಫ್ರಿಜರೇಟರ್ ಅಲ್ಲಿ ಕೂಲ್ ಅನ್ನ ಮಾಡ್ತಾ ಇದ್ವಿ. ಕಾರಣ ಓಜೋನ್ ಅನ್ನ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ CFC ಅನ್ನ ಪ್ರೆಸೆಂಟ್ ಆಗಿ ನಾವು ಬಳಸ್ತಾ ಇಲ್ಲ. ನೆಕ್ಸ್ಟ್ ಅಮೋನಿಯಾ. ನೀವು ಪಬ್ಲಿಕ್ ಯೂರಿನ್ ಹೋದ್ರೆ ಪಂಜೆಂಟ್ ಸ್ಮೆಲ್ ಇರುತ್ತೆ. ಪಂಜೆಂಟ್ ಸ್ಮೆಲ್ ಅಂದ್ರೆ ಅಮೋನಿಯಾ ಆಗಿ ಫಾರ್ಮೇಷನ್ ಆಗುತ್ತೆ ಯೂರಿನ್, ಅದರಿಂದ ಪಂಜೆಂಟ್ ಸ್ಮೆಲ್ ಬಂದಿರುತ್ತೆ. ಅಮೋನಿಯಾ ಕೂಡ ಕಾರಣ. ಅಮೋನಿಯಾ. ಲಿಕ್ವಿಡ್ ನೈಟ್ರೋಜನ್ ದ್ರವ ಸಾರಜನಕ. ಲಿಕ್ವಿಡ್ ನೈಟ್ರೋಜನ್ ದ್ರವ ಸಾರಜನಕ. ಲಿಕ್ವಿಡ್ ನೈಟ್ರೋಜನ್ ಬಗ್ಗೆ ಇನ್ನೊಂದು ಸಪರೇಟ್ ಆಗಿ ಓದೋಣ, ಕಾರಣ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರುವಂತ ಸಾಧ್ಯತೆ ಅದರಿಂದ ಜಾಸ್ತಿ ಇದೆ. ಮತ್ತೆ ಕ್ಲೋರಿನ್ ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳಿದ ಈ ಕೆಳಗಿನ ಯಾವ ಧಾತು ಓಜೋನ್ ಅನ್ನ ರಂಧ್ರ ಮಾಡುತ್ತೆ ಅಥವಾ ಓಜೋನ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಅಂತ ಕೇಳಿದ ಕ್ಲೋರಿನ್. ಓಕೆ, ಹೈಡ್ರೋಕಾರ್ಬನ್ಸ್ ಅಂದ್ರೆ ಹೈಡ್ರೋಜನ್ ಮತ್ತು ಕಾರ್ಬನ್ ಸಂಯುಕ್ತಗಳು. ಹೈಡ್ರೋಕಾರ್ಬನ್ಸ್ ಅಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ಕೇಳಿಬಿಡ್ತಾನೆ. ಮೀಥೇನು, ಈಥೇನು, ಬ್ಯೂಟೇನು, ಪ್ರೋಪೇನು, ಪೆಂಟೇನು ಇವೆಲ್ಲವೂ ಕೂಡ ಹೈಡ್ರೋಕಾರ್ಬನ್ಸ್. ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂತ ಕೊಡ್ತಾನೆ, ಇದರ ಹೈಡ್ರೋಕಾರ್ಬನ್ಸ್ ಅಂತ ಕೊಡ್ತಾನೆ. ಏನಾದ್ರು ಕೊಡ್ಲಿ, ಹೈಡ್ರೋಕಾರ್ಬನ್ಸ್ ಗಳು ಕೂಡ ಓಜೋನ್ ಅನ್ನ ಡ್ಯಾಮೇಜ್ ಮಾಡ್ತವೆ ಅಂತ ಗೊತ್ತಿರಬೇಕು. ಏರೋಸಾಲ್ಸ್ ಅಂದ್ರೆ ಏನು ಅಂತ ಅಂದ್ರೆ ಸ್ಮೋಕ್, ಹೊಗೆ, ಪ್ಲಸ್ ಫಾಗ್, ಮಂಜು ಸೇರಿದ್ರೆ ಏನಾಗುತ್ತೆ ಅಂದ್ರೆ ಸ್ಮಾಗ್ ಆಗುತ್ತೆ. ಇದು ಒಂದು FDA ಕ್ವಶನ್ಸ್ ಅನ್ನ ಕೇಳಿದ. ಸ್ಮೋಕ್ ಮತ್ತು ಫಾಗ್ ಸೇರಿ ಏನಾಗುತ್ತೆ ಅಂತ ಸ್ಮಾಗ್ ಆಗುತ್ತೆ. ಸ್ಮಾಗ್ ಅಂದ್ರೆ ಏನು ಅಂತ ಕೊಟ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ದ. ಸ್ಮೋಕ್ ಪ್ಲಸ್ ನೀರು, ಸ್ಮೋಕ್ ಪ್ಲಸ್ ಹೊಗೆ, ಸ್ಮೋಕ್ ಪ್ಲಸ್ ಫಾಗ್ ಮಂಜು. ಆತರ ಈ ತರ ಪಟ್ಟಿಗೆ ನೋಡಿ ಬರೀಬೇಕಾಗುತ್ತೆ. ಸ್ಮೋಕ್ ಪ್ಲಸ್ ಫಾಗ್ ಅಂದ್ರೆ ಮಂಜು, ಇವೆರಡು ಸೇರಿ ಅದನ್ನ ಸ್ಮಾಗ್ ಅಂತ ಕರಿತೀವಿ. ಈ ರೂಪದಲ್ಲಿ ಓಜೋನ್ ಅನ್ನ ಡ್ಯಾಮೇಜ್ ಮಾಡಿದ್ರೆ ಅದನ್ನ ಏರೋಸಾಲ್ಸ್ ಅಂತ ಕರೀತಾರೆ. ಏರೋಸಾಲ್ಸ್ ಕೂಡ ಇಂಪಾರ್ಟೆಂಟ್, UPSC ಕೂಡ ಕೇಳಿದೆ. ಓಜೋನ್ ಡ್ಯಾಮೇಜ್ ಆಗೋದಕ್ಕೆ ಕಾರಣ
ಏರೋಸಾಲ್ಸ್. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಓಜೋನ್ ಡ್ಯಾಮೇಜ್ ಆಗೋದಕ್ಕೆ ಕಾರಣ ಆಗಿರೋದು ಹಸಿರು ಮನೆ ಪರಿಣಾಮದ ಅನಿಲಗಳು. ಗ್ರೀನ್ ಹೌಸ್ ಎಫೆಕ್ಟ್ ಗ್ಯಾಸಸ್ ಅಂದ್ರೆ ಕನ್ನಡದೊಳಗೆ ಹಸಿರು ಮನೆ ಪರಿಣಾಮದ ಅನಿಲಗಳು. ಹಸಿರು ಮನೆ ಪರಿಣಾಮದ ಅನಿಲಗಳು ಗ್ರೀನ್ ಹೌಸ್ ಎಫೆಕ್ಟ್ ಗ್ಯಾಸಸ್ ಅಂತ ಕರಿತೀವಿ. ಇದರೊಳಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಹಸಿರು ಮನೆ ಪರಿಣಾಮ ಅಂದ್ರೆ ಏನು ಅಂತಂದ್ರೆ ಭೂಮಿಯ ಮೇಲೆ ವಾಯುವಿನ ಹೊದಿಕೆ ಇದೆ. ಸೂರ್ಯನಲ್ಲಿ ಬರುವಂತ ವಿಕಿರಣಗಳಲ್ಲಿ ಐಆರ್ ರೇಸ್ ಅಂತ ಇರ್ತವೆ. ಐಆರ್ ರೇಸ್ ಅಂದ್ರೆ ಇನ್ಫ್ರಾ ರೆಡ್ ರೇಸ್ ಅಂತ. ಇದು ಸೂರ್ಯನ ಬೆಳಕು ಮತ್ತು ಶಾಖಕ್ಕೆ ಕಾರಣವಾಗಿರುವಂತ ರೇಸ್. ಇದು ಸೂರ್ಯನ ಬೆಳಕಿಗೆ ಶಾಖ ಮತ್ತು ಬರೋದಕ್ಕೆ ಕಾರಣವಾಗಿದ್ದು ಐಆರ್ ರೇಸ್. ಸೂರ್ಯನ ಬೆಳಕಿನಲ್ಲಿ 1/3 ಭಾಗದಷ್ಟು ಇರುತ್ತೆ. ಹವಗೆಂಪು ವಿಕಿರಣಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಹವಗೆಂಪು ವಿಕಿರಣಗಳು. ಈ ವಾತಾವರಣದಲ್ಲಿರುವಂತಹ ಅನಿಲಗಳು ಸೂರ್ಯನ ಬೆಳಕಿನಿಂದ ಬಂದಿರುವಂತ ಹವಗೆಂಪು ವಿಕಿರಣಗಳನ್ನ ಹೀರ್ಕೊಂಡ್ಬಿಡುತ್ತವೆ. ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಉಷ್ಣತವನ್ನ ಹೀರ್ಕೊಂಡ್ರೆ ಆಟೋಮೆಟಿಕ್ ಆಗಿ ಉಷ್ಣತೆ ಜಾಸ್ತಿ ಆಗುತ್ತೆ. ಆ ವಾತಾವರಣದ ಉಷ್ಣತೆ ಜಾಸ್ತಿ ಆಗೋದನ್ನೇ ನಾವೇಂತ ಕರಿತೀವಿ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮದ ಅನಿಲಗಳು ಅಂತ ಕರಿತೀವಿ. ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ. ಹಸಿರು ಮನೆ ಪರಿಣಾಮವನ್ನು ನಿಯಂತ್ರಿಸುವ ಕಮಿಟಿ ಯಾವುದು ಅನ್ನೋದನ್ನ ಕ್ವಶನ್ಸ್ ಕೇಳ್ತಾನೆ. ಹಸಿರು ಮನೆಯನ್ನ ನಿಯಂತ್ರಣ ಮಾಡೋದಕ್ಕೆ ಕ್ಯೋಟೋ ಪ್ರೋಟೋಕಾಲ್ ಅನ್ನುವಂತ ಒಂದು ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಕ್ಯೋಟೋ ಪ್ರೋಟೋಕಾಲ್ ಸಮಿತಿ ಅಂತ ಹೇಳ್ತೀವಿ ಅಷ್ಟೇ. ಕ್ಯೋಟೋ ಪ್ರೋಟೋಕಾಲ್. ಯಾಕೆ ಕ್ಯೋಟೋ ಅನ್ನೋ ಹೆಸರು ಬಂದಿದೆ ಅಂತಂದ್ರೆ ಜಪಾನ್ನ ಕ್ಯೋಟೋ ನಗರದಲ್ಲಿ ಇದನ್ನು ತಂದಿದ್ದು ಜಾರಿಗೆ. ಅದಕ್ಕೋಸ್ಕರ ಕ್ಯೋಟೋ ಪ್ರೋಟೋಕಾಲ್ ಅಂತ ಕರಿತೀವಿ. ಇದನ್ನ 1997 ನಲ್ಲಿ ಜಾರಿಗೆ ತಂದ್ವಿ, ವಾತಾವರಣದಲ್ಲಿರುವಂತಹ ಉಷ್ಣತೆಯನ್ನ ಕಡಿಮೆ ಮಾಡೋದಕ್ಕೆ. ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿ, ಗ್ರೀನ್ ಹೌಸ್ ಎಫೆಕ್ಟ್ ಆಗೋದಕ್ಕೆ ಕಾರಣವಾದಂತಹ ಅನಿಲಗಳು ಯಾವುವು ಅಂತ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ. ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲಗಳು ಯಾವುವು? ಒಂದೇದು ಕಾರ್ಬನ್ ಡೈಆಕ್ಸೈಡ್. ಇದನ್ನು ಸಿಂಬಲಿಕ್ ಆಗಿ ಕೂಡ ಕೊಡಬಹುದು, CO2. ವಾತಾವರಣದಲ್ಲಿ ಎಷ್ಟಿದೆ ಅಂತ ಒಂದು ಕ್ವಶನ್ಸ್ ಕೇಳಿದ 0.303% ಇದೆ ಇದು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಕನ್ನಡದಲ್ಲೂ ಹಾಗೆ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇದು ಕಾಂಪೌಂಡ್ ನೇಮ್. ಇದೊಂದು ಮಾಲಿಕ್ಯುಲರ್ ಫಾರ್ಮ್ ದಲ್ಲಿ ಏನಾದ್ರು ಕೊಟ್ಟರೆ CO2 ಕೊಟ್ಟಿರ್ತಾನೆ. ಎಷ್ಟು ಪರ್ಸೆಂಟ್ ಇದೆ ಅಂತ PSI ಗೆ ಒಂದು ಕ್ವಶನ್ಸ್ ಕೇಳಿದ 0.03% ಇದೆ. ಓಕೆ, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್. ಈ ಹೈಡ್ರೋಕಾರ್ಬನ್ಸ್ ಅಂತ ಅಂದಾಗ ಹೈಡ್ರೋಜನ್ ಮತ್ತು ಕಾರ್ಬನ್ ಸಂಯುಕ್ತಗಳು ಅಂತ ಹೇಳಿದೆ ನಾನು. ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ ಇರ್ತವಲ್ಲ, ಮೀಥೇನು, ಈಥೇನು, ಬ್ಯೂಟೇನು, ಪ್ರೋಪೇನು, ಇವೆಲ್ಲವೂ ಕೂಡ ಎಕ್ಸಾಂಪಲ್ ಕೊಟ್ಬಿಟ್ಟು ಬೇಕಾದ್ರೆ ಕೊಟ್ಬಿಡ್ಬೋದು. ಹೈಡ್ರೋಕಾರ್ಬನ್ಸ್ ಅಂತಾನು ಕೊಟ್ಬಿಡ್ಬೋದು, ಅಥವಾ ಹೈಡ್ರೋಕಾರ್ಬನ್ಸ್ ನ ಸದಸ್ಯರುಗಳಾದಂತ ಮೀಥೇನ್, ಈಥೇನ್, ಪ್ರೋಪೇನ್ ಅನ್ನು ಕೊಟ್ಬಿಟ್ಟು ಕೂಡ ಕೇಳಬಹುದು. ನೆಕ್ಸ್ಟ್ ವಾಟರ್ ವೇಪರ್ ಅಂತಂದ್ರೆ ನೀರಾವಿ. ಇದನ್ನ ಮೊನ್ನೆ ರೀಸೆಂಟ್ ಆಗಿ ಕೇಳಿದ, ಅತಿ ಹೆಚ್ಚು ವಾತಾವರಣದಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನು ಉಂಟು ಮಾಡೋದು ಯಾವುದು ಅಂತ ನೀರಾವಿ. ಓಕೆ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿರೋದು ವಾಟರ್ ವೇಪರ್, ನೀರಾವಿ. ನೆಕ್ಸ್ಟ್ ನೈಟ್ರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಇದು ವೇರಿಯಬಲ್ ವೇಲೆನ್ಸಿಯನ್ನು ಹೊಂದಿರುತ್ತೆ. ನೈಟ್ರೋಜನ್ NO2 ಆಗ್ಬೋದು, N2O ಆಗ್ಬೋದು, NO3 ಆಗ್ಬೋದು, ಏನ್ ಬೇಕಾದ್ರೂ ಆಗಲಿ ಈ ನೈಟ್ರೋ ಕಾಂಪೌಂಡ್ಸ್ ಗಳು ಕೂಡ ಹಸಿರು ಮನೆ ಪರಿಣಾಮವನ್ನ ಉಂಟು ಮಾಡ್ತವೆ. ವೆರಿ ಇಂಪಾರ್ಟೆಂಟ್. ನಾವೀಗ ಓಜೋನ್ ಓದ್ತಾ ಇದ್ರೆ ಯಾಕೆ ಹಸಿರು ಮನೆ ಪರಿಣಾಮ ಲಿಂಕ್ ಮಾಡ್ಕೊಂಡಿದ್ರೆ ಇದಕ್ಕೂ ಅದಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದಕ್ಕೋಸ್ಕರ ಕ್ವಶನ್ಸ್ ಬರುವಂತ ಇದೆಯಾ ಗೊತ್ತಿರಲಿ. ಇನ್ನೊಂದ್ಸಲ ನೋಡೋದಾದ್ರೆ ಹಸಿರು ಮನೆ ಪರಿಣಾಮ ಅಂದ್ರೆ ಏನಂದ್ರೆ ಭೂಮಿಯ ಮೇಲಿರುವಂತಹ ಅನಿಲಗಳು ಸೂರ್ಯನ ಬೆಳಕಿನಲ್ಲಿರುವ ಹವಗೆಂಪು ವಿಕಿರಣಗಳನ್ನ ಹೀರಿಕೊಳ್ಳೋದ್ರಿಂದ ವಾತಾವರಣದ ಉಷ್ಣತೆ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಅದನ್ನ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ವಿಕಿರಣ ಯಾವುದು ಅಂತ ಕಾಂಪಿಟೇಟಿವ್ ಎಕ್ಸಾಂಪಲ್ ಕೇಳ್ತಾನೆ. IRS, ಇನ್ಫ್ರಾರೆಡ್ ರೇಸ್, ಹವಗೆಂಪು ವಿಕಿರಣಗಳು. ಸೂರ್ಯನ ಬೆಳಕಿನಲ್ಲಿ ಎಷ್ಟು ಪ್ರಮಾಣ ಹವಗೆಂಪು ವಿಕಿರಣಗಳಿವೆ ಅನ್ನೋದು ಕ್ವಶನ್ಸ್ ಆಗಿತ್ತು. 1/3 ಹವಗೆಂಪು ವಿಕಿರಣಗಳಿವೆ. ಓಕೆ, 1/3 ಆಫ್ ಕ್ವಶನ್ಸ್ ಅಲ್ಲಿ ಇಟ್ಟಿರ್ತವೆ. ಈ ಹಸಿರು ಮನೆ ಪರಿಣಾಮವನ್ನು ನಿಯಂತ್ರಿಸಲಿಕ್ಕೆ ಒಂದು ಕಮಿಟಿಯನ್ನ ಮಾಡಿದ್ದಾರೆ, ಕ್ಯೋಟೋ ಪ್ರೋಟೋಕಾಲ್ ಕಮಿಟಿ ಅಂತ. ಅದನ್ನ ಯಾವಾಗ ಸ್ಥಾಪನೆ ಮಾಡೋದು ಅಂದ್ರೆ ESTD ಅಂತ ಹೇಳ್ತೀವಿ, ಎಸ್ಟಾಬ್ಲಿಷ್ಡ್ ಅಂತ 1997 ನಲ್ಲಿ ಮಾಡಿದ್ವಿ.
ಓಕೆ, ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲಗಳು ಯಾವುವು ಅನ್ನೋದು ಕ್ವಶನ್ಸ್ ತುಂಬಾ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದಾನೆ. ಈ ಕೆಳಗಿನ ಯಾವ ಅನಿಲ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಕೊಡ್ತಾನೆ. ಇದರಲ್ಲಿ ಯಾವ್ದು ಉಂಟು ಮಾಡಲ್ಲ ಅಂತ ಕೇಳ್ಬಿಟ್ಟು ಆಕ್ಸಿಜನ್ ಕೊಟ್ಟಿರ್ತಾನೆ, ಆಕ್ಸಿಜನ್ ಈ ಕೆಲಸವನ್ನು ಮಾಡಲ್ಲ. ನೈಟ್ರೋಜನ್ ಕೊಟ್ಟಿರ್ತಾನೆ, ಈ ಕೆಲಸವನ್ನು ಮಾಡಲ್ಲ. ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡಲ್ಲ. ಉಂಟು ಮಾಡುವ ಯಾವುವು ಅಂತ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯುಲರ್ ಫಾರ್ಮ್ ಅಲ್ಲಿ ಕೊಟ್ಟರೆ CO2 ಕೊಡ್ತಾನೆ. 0.03% ಎನ್ವೈರನ್ಮೆಂಟ್ ಅಲ್ಲಿ ಇದೆ. ಯಾಕೆ ಶುಕ್ರ ಗ್ರಹದಲ್ಲಿ ಭೂಮಿಯ ಎಲ್ಲಾ ಲಕ್ಷಣಗಳಿದ್ದು ನಾವು ವಾಸಿಸಲಿಕ್ಕಾಗಲ್ಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 6% ಇದೆ. ಸರ್ಫೇಸ್ ಹೋಗ್ತಿದ್ದಕ್ಕೆ ಪೌಡರ್ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ಜೀವಿಗಳು ಇರೋದಕ್ಕೆ ಸಾಧ್ಯತೆ ಇಲ್ಲ. ನಾವು ಹೆಚ್ಚಿಗೆ ಪ್ರಯೋಗವನ್ನ ಮಂಗಳ ಗ್ರಹದ ಮೇಲೆ ಮಾಡ್ತಾ ಇದ್ವಿ, ಶುಕ್ರ ಗ್ರಹದ ಮೇಲೆ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ಪ್ರಯೋಗ ಮಾಡೋದು ಸಕ್ಸಸ್ ಆಗುವ ಮೇಲೆ ವಾಸಿಸೋಕ್ಕಾಗಲ್ಲ, ಅದರಿಂದ ವೇಸ್ಟ್ ಆಗುತ್ತೆ. ಅವಳಿ ಗ್ರಹ ಅಂತ ಇದ್ರು ಕೂಡ ಶುಕ್ರ ಗ್ರಹ ಮತ್ತು ಭೂಮಿಯನ್ನ ನಾವು ಹೆಚ್ಚಿಗೆ ಪ್ರಯೋಗ ಮಾಡ್ತಾ ಇರೋದು ಮಂಗಳ ಗ್ರಹದ ಮೇಲೆ. ಹೈಡ್ರೋಕಾರ್ಬನ್ಸ್ ಒಂದೇ ಪದ ಹೈಡ್ರೋಕಾರ್ಬನ್ಸ್ ಅಂತ ಕೊಡ್ಬೋದು, ಅದ್ರ ಮೆಂಬರ್ಸ್ ಗಳನ್ನ ಕೊಡ್ಬೋದು. ಮೀಥೇನ್, ಈಥೇನ್, ಬ್ಯೂಟೇನ್. ವಾಟರ್ ವೇಪರ್ ನೀರಾವಿ ಅಂತ ಹೇಳ್ತೀವಿ, ಮತ್ತು ನೈಟ್ರೋಜನ್ ಕಾಂಪೌಂಡ್ಸ್ ಗಳು, ಇವೆಲ್ಲವೂ ಕೂಡ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡ್ತವೆ. ಹಸಿರುಮನೆ ಪರಿಣಾಮಗಳು ಓಜೋನ್ ಅನ್ನ ಹಾನಿಗೊಳಿಸ್ತವೆ. ಇಷ್ಟು ಇಂಟರ್ಲಿಂಕ್ ಅಲ್ಲಿ ಗೊತ್ತಿರಲಿ. ನೆಕ್ಸ್ಟ್, ಓಜೋನ್ ಓಲಾಗಿದೆ, ರಂಧ್ರ ಆಗಿದೆ ಅಂತ ಓಜೋನ್ ಅನ್ನ ಮೊಟ್ಟ ಮೊದಲು ಕಂಡುಹಿಡಿದದ್ದು ಮುಂದೆ ನೋಡೋದಾದ್ರೆ 1867 ಅಲ್ಲಿ ಚಾರ್ಲ್ಸ್ ಫ್ಯಾಬ್ರಿ ಅನ್ನುವಂಥವರು ಇದನ್ನ ಓಜೋನ್ ಅನ್ನ ಪತ್ತೆ ಹಚ್ಚಿದ್ರು. ಓಜೋನ್ ಎಲ್ಲಿ ಓಲಾಗಿದೆ, ಯಾರು ಓಲನ್ನ ಕಂಡುಹಿಡಿದ್ರು ಅಂತ ನೋಡೋದಾದ್ರೆ ಓಜೋನ್ ಓಲನ್ನ ಮೊಟ್ಟ ಮೊದಲಿಗೆ ಕಂಡುಹಿಡಿದವರು ಡಾಕ್ಟರ್ ಫೋರ್ಮನ್ ಅನ್ನುವಂಥವರು ಇದನ್ನು ಕಂಡುಹಿಡಿದ್ರು. ಎಲ್ಲಿ ಓಲಾಗಿದೆ ಅಂತ ನೋಡೋದಾದ್ರೆ ಸೌತ್ ಪೋಲ್, ದಕ್ಷಿಣ ಧ್ರುವದಲ್ಲಿ ಆಗಿದೆ. ಅಟ್ಲಾಂಟಿಕ್ ಅಂತಾನೆ ಹೇಳ್ತೀವಿ, ಅಟ್ಲಾಂಟಿಕ್ ಅಲ್ಲಿ ಇದಾಗಿದೆ. ದಕ್ಷಿಣ ಧ್ರುವ ಸೌತ್ ಪೋಲ್ ನಲ್ಲಿ ಇದಾಗಿದೆ. ಯಾಕೆ ಸೌತ್ ಪೋಲ್ ಅಲ್ಲಿ ಆಗಿದೆ, ಬೇರೆ ಕಡೆ ಆಗೋದಿದ್ದಲ್ಲ ದಕ್ಷಿಣ ಧ್ರುವದಲ್ಲಿ ಯಾಕೆ ಆಗಿದೆ? ಕಾರಣ ಎರಡು ರೀಸನ್ಗಳು. ಓಲು ಧ್ರುವದಲ್ಲಿ ಆಗೋದಕ್ಕೆ ಎರಡು ಪ್ರಮುಖ ರೀಸನ್ಗಳು. ಒಂದು ಲೋ ಟೆಂಪರೇಚರ್, ಧ್ರುವದಲ್ಲಿ ಅತಿ ಕಡಿಮೆ ಉಷ್ಣತೆಯನ್ನು ಹೊಂದಿರುತ್ತೆ, ಲೋ ಟೆಂಪರೇಚರ್. ಇನ್ನು ಎರಡನೇದು ಗ್ರಾವಿಟೇಷನಲ್ ಫುಲ್, ಗುರುತ್ವಾಕರ್ಷಣ ಗುರುತ್ವಾಕರ್ಷಣ ಬಲ ಜಾಸ್ತಿ ಇರುತ್ತೆ, ಗ್ರಾವಿಟೇಷನಲ್ ಫುಲ್. ಈ ಎರಡು ಕಾರಣಗಳಿಂದ ಸೌತ್ ಪೋಲ್ ನಲ್ಲಿ ಆಗಿದೆ. ಇಷ್ಟೇ ಇದು. ಓಜೋನ್ ರಂಧ್ರ ಆಗಿದೆ ಅಂತ ಮೊಟ್ಟ ಮೊದಲಿಗೆ ಗುರುತಿಸಿದವರು ಡಾಕ್ಟರ್ ಫೋರ್ಮನ್ ಅವರು. ಎಲ್ಲಿ ರಂಧ್ರ ಆಗಿದೆ ಅಂದ್ರೆ ಅಂಟಾರ್ಟಿಕಾ ಅಂತ ಹೇಳ್ತೀವಿ, ಸೌತ್ ಪೋಲ್ ಅಲ್ಲಿ ರಂಧ್ರ ಆಗಿದೆ. ಯಾಕೆ ಸೌತ್ ಪೋಲ್ ಅಲ್ಲಿ ರಂಧ್ರ ಆಗಿದೆ ಅಂದ್ರೆ ಒಂದು ಲೋ ಟೆಂಪರೇಚರ್ ಅಂದ್ರೆ ಕಡಿಮೆ ಉಷ್ಣತೆಯನ್ನು ಹೊಂದಿರೋದ್ರಿಂದ, ಕಡಿಮೆ ಉಷ್ಣತೆ. ಇನ್ನೊಂದು ಗ್ರಾವಿಟೇಷನ್, ಗುರುತ್ವಾಕರ್ಷಣೆ ಜಾಸ್ತಿ ಇರೋದ್ರಿಂದ. ಸೌತ್ ಪೋಲ್ ಅಲ್ಲಿ ಗುರುತ್ವಾಕರ್ಷಣೆ ಜಾಸ್ತಿ ಇರೋದ್ರಿಂದ ವಸ್ತು ಹೆಚ್ಚಿಗೆ ತೂಗುತ್ತೆ ಅಂತ ಕರೀತಾರೆ. ಓಕೆ, ಹೇಳ್ತೀವಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ಯಾರು ಓಲಾಗಿದೆ ಅಂತ ಇದು ಓಲಾಗಿದೆ, ಏನು ಮಾಡಕ್ಕಾಗಲ್ಲ. ಫರ್ದರ್ ಓಲಾಗದಂಗೆ ನೋಡ್ಕೊಳ್ಬಹುದು. ಆ ಫರ್ದರ್ ಓಲಾಗದಂಗೆ ನೋಡ್ಕೊಳ್ಳೋಕೆ ಒಂದು ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಓಜೋನ್ ಸುಸ್ಥಿರತೆ ಅಂತ ಕರಿತೀವಿ, ಅದಕ್ಕೆ ಸಸ್ಟೈನಬಿಲಿಟಿ ಆಫ್ ಓಜೋನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇದನ್ನ ಮಾಡೋದಕ್ಕೆ ಒಂದು ಕಮಿಟಿಯನ್ನ ರಚನೆ ಮಾಡ್ತೀವಿ, ಪ್ರೋಟೋಕಾಲ್ ಕಮಿಟಿ, ಮ್ಯಾಟೀರಿಯಲ್ ಪ್ರೋಟೋಕಾಲ್ ಕಮಿಟಿ ಅಂತಾನು ಕರೀತಾರೆ. ಓಕೆ, ಪ್ರೋಟೋಕಾಲ್ ಕಮಿಟಿ. ಇದನ್ನ 1976 ನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಪ್ರೋಟೋಕಾಲ್ ಕಮಿಟಿ. ಇದನ್ನ ಇಲ್ಲಿವರೆಗೆ ಒಂದಷ್ಟು ಕಮಿಟಿಗಳಾಗಿವೆ. ವಿಯೆನ್ನಾ ಸಮಾವೇಶ ಅಂತಾಗಿದೆ. ವಿಯೆನ್ನಾ ಸಮಾವೇಶ 22 ಮಾರ್ಚ್ 1985 ನಲ್ಲಿ ಆಯ್ತು. ಓಕೆ, ನೆಕ್ಸ್ಟ್ ಮ್ಯಾಟೀರಿಯಲ್ ಪ್ರೋಟೋಕಾಲ್ ಕಮಿಟಿ ಅಂತ ಹೇಳ್ತೀವಿ, 16 ಸೆಪ್ಟೆಂಬರ್ 1987 ನಲ್ಲಿ ಆಯಿತು. ಇನ್ಸಿಂಕಿ ಮೇನಲ್ಲಿ ಆಯಿತು. ಇನ್ಸಿಂಕಿ ಸಮಾವೇಶ ಆಯಿತು. ಇದು 1989 ನಲ್ಲಿ ಆಯಿತು. ಓಕೆ, ಈ ಮೂರು ಸಮಾವೇಶಗಳಿಂದ ಏನ್ ತಿಳ್ಕೊಂಡ್ರೆ ಓಜೋನ್ ಅನ್ನ ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಈ ಕಮಿಟಿಯಿಂದ ರೂಲ್ಸ್ ರೆಗ್ಯುಲೇಷನ್ ಶಿಷ್ಟಾಚಾರಗಳನ್ನ ಜಾರಿಗೆ ತಂದ್ವಿ. ಓಕೆ, ಪ್ರೋಟೋಕಾಲ್ ಕಮಿಟಿ ಓಜೋನ್ ಸಸ್ಟೈನಬಿಲಿಟಿಯನ್ನ ಮೇಂಟೈನ್ ಮಾಡುವಂತ ಕಮಿಟಿ ಯಾವುದು ಅಂದ್ರೆ ಪ್ರೋಟೋಕಾಲ್ ಕಮಿಟಿ ಅಥವಾ ಮ್ಯಾಟೀರಿಯಲ್ ಪ್ರೋಟೋಕಾಲ್ ಕಮಿಟಿ ಅಂತ ನೋಡ್ಕೊಳ್ತಾನೆ, ನೋಡ್ಕೊಂಡು ಬರೀಬೇಕು. ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಯಾವಾಗ ಅಂದ್ರೆ 1976 ನಲ್ಲಿ. ವಿಯೆನ್ನಾ ಸಮಾವೇಶ, ವಿಯೆನ್ನಾ ಸಮಾವೇಶ ಯಾವಾಗ ನಡೀತು ಅಂತ ಕೇಳ್ತಾನೆ,
22 ಮಾರ್ಚ್ 1985 ನಲ್ಲಿ ಆಯ್ತು. 22 ಮಾರ್ಚ್ 1985ರಲ್ಲಿ ಆಯ್ತು. ಓಕೆ, ಪ್ರೋಟೋಕಾಲ್ ಕಮಿಟಿ ಮ್ಯಾಟ್ರಿಯಾಲ್ ಅನ್ನುವಂತ ಪ್ರೋಟೋಕಾಲ್ ಕಮಿಟಿ ಯಾವಾಗ ಆಯ್ತು ಸಮಾವೇಶ ಅಂತಂದ್ರೆ 16 ಸೆಪ್ಟೆಂಬರ್ 1987 ನಲ್ಲಿ ಆಯ್ತು. ಇನ್ಸಿಂಕಿ ಸಮಾವೇಶ ಮೇ 1989 ನಲ್ಲಿ ಆಯ್ತು. ಇನ್ಸಿಂಕಿ ಸಮಾವೇಶ 1980 ನಲ್ಲಿ ಆಯ್ತು. ಓಕೆ, ನೆಕ್ಸ್ಟ್ ಈಗ ಓಜೋನ್ ಪ್ರೊಟೆಕ್ಟ್ ಮಾಡೋದಕ್ಕೆ ಗೊತ್ತಾಯ್ತು. ಓಜೋನ್ ಥಿಕ್ನೆಸ್ ಅನ್ನ ಅಳೆಯುವಂತ ಸ್ಕೇಲ್ ಯಾವುದು ಅಂತ ಕೇಳ್ತಾನೆ. 2010 KS ಪ್ರಿಲಿಮ್ಸ್ ಅಲ್ಲಿ ಕ್ವೆಶ್ಚನ್ಸ್ ಬಂದಿತ್ತು. ಓಜೋನ್ ದಪ್ಪವನ್ನು ನಿರ್ಧರಿಸುವ ಸ್ಕೇಲ್ ಯಾವುದು ಅಂತ ಡಾಪ್ಸನ್ ಸ್ಕೇಲ್ ಅಂತ ಹೇಳಿದ್ದಾರೆ. ಡಾಪ್ಸನ್ ಸ್ಕೇಲ್ ಅಂತಾನೆ ಕರೀತೇವೆ. ಡಾಪ್ಸನ್ ಸ್ಕೇಲ್ ಹೇಳ್ತೀವಿ. ಇದು ಯಾವ ಯೂನಿಟ್ ಇದೆ ಅಂತ ಕೇಳಬಹುದು. ಮುಂದಿನ ದಿನಗಳಲ್ಲಿ ಮೂಲಮಾನ ಕೇಳಬಹುದು. ಮಿಲಿಮೀಟರ್ ನಲ್ಲಿ ಇರುತ್ತೆ. ಮಿಲಿಮೀಟರ್. ಓಜೋನ್ ಥಿಕ್ನೆಸ್ ಅನ್ನು ಅಳೆಯುವಂತ ಸ್ಕೇಲ್ ಯಾವುದು ಅಂತ ಕೇಳ್ತಾನೆ. ದ ಥಿಕ್ನೆಸ್ ಆಫ್ ದಿ ಓಜೋನ್ ಮೆಸರ್ಡ್ ಬೈ ಡಾಪ್ಸನ್ ಸ್ಕೇಲ್ ಇಂದ ಹೇಳ್ತಾರೆ. ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ವರ್ಲ್ಡ್ ಓಜೋನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ಓಜೋನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಜೋನ್ ಡೇ ಇದೊಂದು ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದಾನೆ. 16 ಸೆಪ್ಟೆಂಬರ್ ಇಂದ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನ 1995 ಇಂದ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ವಿ. 1995 ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ವಿ. 14 ಸೆಪ್ಟೆಂಬರ್ ಅನ್ನ ವರ್ಲ್ಡ್ ಓಜೋನ್ ಡೇ, ವಿಶ್ವ ಓಜೋನ್ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ಓಜೋನ್ ಡೇ ಯಾವತ್ತು ಅಂತ ಕೇಳ್ತಾನೆ. ಆ ಓಜೋನ್ ಸೆಲೆಬ್ರೇಷನ್ ನ ಎವ್ರಿ ಇಯರ್ ಸ್ಲೋಗನ್ ಇಂದ ಸೆಲೆಬ್ರೇಟ್ ಮಾಡ್ತೀವಿ. ಆ ಸ್ಲೋಗನ್ ಅನ್ನ ಕೇಳ್ತಾನೆ. ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೋಬೇಕಾಗುತ್ತೆ. ಓಕೆ, ವರ್ಲ್ಡ್ ಓಜೋನ್ ಡೇ. ನೆಕ್ಸ್ಟ್ ಫಾರ್ಮೇಶನ್ ಆಫ್ ಓಜೋನ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಿದೆ. ಇಟ್ ಇಸ್ ಅಲೈಟ್ರೋಪಿಕ್ ಫಾರ್ಮ್ ಆಫ್ ಆಕ್ಸಿಜನ್. ಆಮ್ಲಜನಕದ ಒಂದು ಬಹುರೂಪ ಓಜೋನ್ ಅನ್ನೋದು. ಯುವಿ ರೇಸಸ್ ಏನ್ ಮಾಡುತ್ತೆ, ಈ O2 ಇರೋದನ್ನ O+O ಮಾಡುತ್ತೆ. ಅಂದ್ರೆ ಎರಡು ನೇಸೆಂಟ್ ಆಕ್ಸಿಜನ್ ಅನ್ನಾಗಿ ಮಾಡುತ್ತೆ. ನಾನು ಹೇಳಿದೆ ನೇಸೆಂಟ್ ಆಕ್ಸಿಜನ್ ಬೇರೆ ಎಲಿಮೆಂಟ್ ಗಳ ಜೊತೆ ರಿಯಾಕ್ಟ್ ಮಾಡಲ್ಲ, ಬಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುತ್ತೆ. ರಿಮೈನಿಂಗ್ O2 ಇರುತ್ತಲ್ಲ, ಈ ನೇಸೆಂಟ್ ಆಕ್ಸಿಜನ್ ಸೇರ್ಕೊಂಡು ಏನಾಗುತ್ತೆ, O3 ಆಗುತ್ತೆ. ಇದನ್ನೇ ಓಜೋನ್ ಅಂತ ಕರೀತೀವಿ. ಓಜೋನ್ ಫಾರ್ಮೇಶನ್ ಏನಾಗುತ್ತೆ ಅನ್ನೋದಕ್ಕಿಂತ ನಿಮ್ಗೆ ಕ್ವಶನ್ಸ್ ಹೆಂಗ್ ಕೇಳ್ತಾನೆ ಅಂದ್ರೆ, ಓಜೋನ್ ರೂಪುಗೊಳ್ಳಲು ಕಾರಣವಾದ ವಿಕಿರಣ ಯಾವುದು ಅಂತ ಕೇಳ್ತಾನೆ. ಅಲ್ಟ್ರಾವೈಲೆಟ್ ರೇಸ್, ನೇರಳಾತೀತ ವಿಕಿರಣದಿಂದ ರೂಪುಗೊಳ್ಳುತ್ತಿದ್ದು ಗೊತ್ತಿರಬೇಕಿತ್ತು. ಓಕೆ, ಇದಿಷ್ಟು ಓಜೋನ್ ಮೇಲೆ ಕೇಳ್ತಾನೆ. ಇದಿಷ್ಟನ್ನ ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದ್ರೆ, ಒಂದು ನೇರವಾಗಿ ಕೇಳುವಂತ ಕ್ವಶನ್ಸ್ ಗಳನ್ನ ಪ್ರಿಲಿಮ್ಸ್ ಅಲ್ಲಿ ಆನ್ಸರ್ ಮಾಡಬಹುದು. ಇನ್ನ ಎರಡನೇದು ನಾನು ಈಗ ಆಲ್ರೆಡಿ ಹೇಳಿದೆ, ಎಸ್ಎ ರೈಟಿಂಗ್ ನಲ್ಲಿ ಒಂದು ಎನ್ವೈರನ್ಮೆಂಟಲ್ ರಿಲೇಟೆಡ್ ಕ್ವಶನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಓಜೋನ್ ಅಂತ ಬಗ್ಗೆ ಒಂದು ವಿಷಯನ ಇಷ್ಟೆಲ್ಲ ಸಂಗ್ರಹಿಸಿ ನೀವು ಎಲಾಬ್ರೇಟ್ ಮಾಡ್ಬಿಟ್ರೆ ಮೋರ್ ದನ್ 1 ಪೇಜ್ ಗಿಂತ ಜಾಸ್ತಿ ಆಗುತ್ತೆ. ಅದರಿಂದ ಕೂಡ ಹೆಲ್ಪ್ ಆಗುತ್ತೆ. ಎರಡು ಡ್ಯುಯಲ್ ಪರ್ಪಸ್ ಹೆಲ್ಪ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಇವತ್ತು ಬರ್ನಿಂಗ್ ಇಶ್ಯೂಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ಆಗಲೇ ಹೇಳಿದೆ ಲಿಕ್ವಿಡ್ ನೈಟ್ರೋಜನ್ ಮೇಲೆ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೆಸೆಂಟ್ ಆಗಿ ಅಂತ. ಲಿಕ್ವಿಡ್ ನೈಟ್ರೋಜನ್ ಒಂದ್ ಸ್ವಲ್ಪ ಓದ್ಕೊಂಡು ಹೋಗೋಣ. ಅಲ್ಲಿ ಬಳಸಿರುವಂತಹ ತತ್ವ ಓದೋಣ. ಲಿಕ್ವಿಡ್ ನೈಟ್ರೋಜನ್ ಕನ್ನಡದೊಳಗೆ ದ್ರವ ಸಾರಜನಕ ಅಂತ ಕರೀತಾರೆ. ದ್ರವ ಸಾರಜನಕ ಲಿಕ್ವಿಡ್ ನೈಟ್ರೋಜನ್ ಯೂಸಸ್ ಜಾಸ್ತಿ ಇದೆ. ಇವಾಗ ಒಂದು ಬರ್ನಿಂಗ್ ಇಶ್ಯೂ ಇದೆ ಇದ್ರ ಮೇಲೆ, ಅದಕ್ಕೋಸ್ಕರ ನಾವು ಕ್ವಶನ್ಸ್ ಆಗುತ್ತೆ. ಅದಕ್ಕೋಸ್ಕರ ತಿಳ್ಕೊಳ್ಳೋಣ. ಇದನ್ನ ಲಾರ್ಜ್ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬಳಸ್ತಾರೆ. ಲಾರ್ಜ್ ಕೋಲ್ಡ್ ಸ್ಟೋರೇಜ್ ಕನ್ನಡದಲ್ಲಿ ಬೃಹತ್ ಶೈತ್ಯಾಗಾರಗಳು ಅಂತ ಕರೀತಾರೆ. ಬೃಹತ್ ಶೈತ್ಯಾಗಾರಗಳು ಅಂತ ಹೇಳ್ತೀವಿ. ಈ ಉದಾಹರಣೆಗೆ ನೀವು ಇದನ್ನ ಕೇಳಿದ್ರೆ, ಇಂಟರ್ನ್ಯಾಷನಲ್ ಪೊಟೆಟೋ ಮಾರ್ಕೆಟ್ ಇದೆ ಹಾಸನದಲ್ಲಿ. ಎಷ್ಟೋ ಮೆಟ್ರಿಕ್ ಟನ್ ಅಷ್ಟು ಪೊಟೆಟೋಗಳನ್ನ ಬಿತ್ತನೆಗೋಸ್ಕರ ಪ್ರಿಸರ್ವ್ ಮಾಡ್ತಾರೆ. ಅಲ್ಲಿ ಮಾಡ್ಬೇಕಾದ್ರೆ ಇದನ್ನ ಬಳಸ್ತಾರೆ. ಏನೇನ್ ಬಳಸ್ತಾರೆ? ಬೃಹತ್ ಶೈತ್ಯಾಗಾರಗಳು ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳ್ಬಿಟ್ಟು ಇದು ಫ್ಲೋರಿನ್, CFC, ಅಮೋನಿಯಾ, ಲಿಕ್ವಿಡ್ ನೈಟ್ರೋಜನ್ ಅಂತ ಕೊಡ್ತಾನೆ. 4 ಬಳಸಬಹುದು. ಮೊದಲ ವೇಳೆ 3 ಯಾಕೆ ಬಳಸಲ್ಲ ಅಂದ್ರೆ ಓಜೋನ್ ನ ಡ್ಯಾಮೇಜ್ ಮಾಡ್ತವೆ. ಇರೋದ್ರಲ್ಲಿ ಮೋಸ್ಟ್ ಎಫೆಕ್ಟಿವ್ ಅಂತಂದ್ರೆ ಲಿಕ್ವಿಡ್ ನೈಟ್ರೋಜನ್. ಅದಕ್ಕೋಸ್ಕರ ಲಿಕ್ವಿಡ್ ನೈಟ್ರೋಜನ್ ಬಳಸ್ತಾರೆ. ಈಗ ನಮ್ಮ ತುಮಕೂರಿನಲ್ಲಿ ಫುಡ್ ಪಾರ್ಕ್ ಇದೆ. ಒಂದ್ ದಿನಕ್ಕೆ 5,000 kg ಐಸ್ ಕ್ರೀಮ್ ಅನ್ನು ತಯಾರು ಮಾಡ್ತಾರೆ.
5,000 kg ಐಸ್ ಕ್ರೀಮ್ ಅನ್ನ ತಯಾರು ಮಾಡ್ಬೇಕು ಅಂದ್ರೆ ಐಸ್ ಕ್ರೀಮ್ಗೆ ಬಳಸುವಂತ ಎಲ್ಲ ವಸ್ತುಗಳು ಹೈಲಿ ಪೆರಿಸಬಲ್, ಬಹಳ ಬೇಗ ಪೆರಿಸ್ ಆಗುವಂತವು, ಕೆಟ್ಟೋಗುವಂತವು. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕೆಟ್ಟೋಗ್ತವೆ. ಐಸ್ ಕ್ರೀಮ್ ಅನ್ನ ಮಾಡ್ಬೇಕಾದ್ರೆ ವೆನಿಲಾ, ಸ್ಟ್ರಾಬೆರಿ ಈ ತರ ಒಳ್ಳೆ ಫ್ರೂಟ್ಸ್ ಗಳನ್ನ, ಬೆಲೆ ಇರುವಂತಹ ಫ್ರೂಟ್ಸ್ ಗಳನ್ನ ಹಾಕ್ತಾರೆ. ಅವು ಕೆಟ್ಟೋಗ್ಬಿಟ್ರೆ ಲಾಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅಂಡರ್ಗ್ರೌಂಡ್ ಟ್ಯಾಂಕ್ ಇರುತ್ತೆ, ಅದ್ರ ಮೇಲೆ ಲಿಕ್ವಿಡ್ ನೈಟ್ರೋಜನ್ ಲೇಯರ್ ಅನ್ನ ಇಟ್ಬಿಡ್ತಾರೆ. ಅದರಿಂದ ಕೆಟ್ಟೋಗದಂಗೆ ನೋಡ್ಕೊಳ್ತಾರೆ. ಇವಾಗ ಇಟ್ಬಿಟ್ಟು ಕರೆಕ್ಟ್ ಆಗಿ ಲಿಕ್ವಿಡ್ ನೈಟ್ರೋಜನ್ ಲೇಯರ್ ಅನ್ನ ಮೇಂಟೈನ್ ಮಾಡಿ ನೆಕ್ಸ್ಟ್ ಇಯರ್ ಮಾಡೋದು ಅಷ್ಟೇ ಫ್ರೆಶ್ ಆಗಿ ಇರುತ್ತೆ. ಓಕೆ, ಬೃಹತ್ ಸೇತುವೆಗಳಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ಹೇಳಿದ್ರೆ ಲಿಕ್ವಿಡ್ ನೈಟ್ರೋಜನ್ ಗೊತ್ತಿರಬೇಕು. ಈ ಲಿಕ್ವಿಡ್ ನೈಟ್ರೋಜನ್ ನ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ಏನೇನನ್ನ ಸಂಗ್ರಹಿಸಲು ಬಳಸ್ತಾರೆ ಅಂತ ನೋಡೋದಾದ್ರೆ, ಇಟ್ ಇಸ್ ಪ್ರಿಸರ್ವೇಶನ್ ಆಫ್ ವ್ಯಾಕ್ಸಿನ್ಸ್, ಲಸಿಕೆಗಳನ್ನ ಸಂಗ್ರಹಿಸೋದಕ್ಕೆ ಬಳಸ್ತೀವಿ. ಲಸಿಕೆಗಳು, ಕನ್ನಡದಲ್ಲಿ ಲಸಿಕೆ, ಲಸಿಕೆಗಳನ್ನ ಸಂಗ್ರಹಿಸಕ್ಕೆ ವ್ಯಾಕ್ಸಿನ್ಸ್, ಲಸಿಕೆಗಳು. ಈಗ ಉದಾಹರಣೆಗೆ ಮೊನ್ನೆ ಕರೋನಾ ವ್ಯಾಕ್ಸಿನ್ಸ್ ಅನ್ನ ಕಂಡಿದ್ವಿ. ಕರೋನಾ ವ್ಯಾಕ್ಸಿನ್ಸ್ ಅನ್ನ ನಿಮ್ಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ನೀವು ನೋಡಿಬೇಕು, ವ್ಯಾಕ್ಸಿನ್ ಮಾಡ್ಬೇಕಾದ್ರೆ ಒಂದು 10 ಮೆಂಬರ್ಸ್ ಬಂದ್ರ ಅಂತ ನೋಡ್ಕೊಂಡು 10 ಮೆಂಬರ್ಸ್ ಬಂದಾದ್ಮೇಲೆ ಒಂದು ಟ್ಯೂಬ್ ಅನ್ನ ತೆಗೆದು 10 ಮೆಂಬರ್ಸ್ ಒಂದು ಟ್ಯೂಬ್ ಹಾಕ್ತಿದ್ರು, ಅದಕ್ಕೆ ಇಂಜೆಕ್ಟ್ ಮಾಡ್ತಾ ಇದ್ರು. ಕಾರಣ ಒಂದು ಹೊರಗಡೆ ತೆಗೆದಾದ್ಮೇಲೆ ಮತ್ತೆ ಪ್ರಿಸರ್ವ್ ಮಾಡೋದಕ್ಕೆ ಆಗಲ್ಲ ಅಂತ. ಅದಕ್ಕೋಸ್ಕರ ಈ ವ್ಯಾಕ್ಸಿನ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಇದನ್ನ ಮಾಡಿದ್ರೆ, ಅಥವಾ ನೀವು ಪೋಲಿಯೋ ಕಿಟ್ ಇಟ್ಕೊಂಡು ಸಿಸ್ಟರ್ಸ್ಗಳು ಬಸ್ ಸ್ಟ್ಯಾಂಡ್ ಗಳಲ್ಲಿ ಅದೆಲ್ಲ ಒಂದು ಇರ್ತಾರೆ, ಆ ಕಿಟ್ ನ ಕೆಳಭಾಗದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಪ್ರಿಸರ್ವೇಶನ್ ಇರುತ್ತೆ, ಅದು ವ್ಯಾಕ್ಸಿನ್ ಕ್ವಾಲಿಟೀಸ್ ಹಾಳಾದಂಗೆ ನೋಡ್ಕೊಳ್ಳುತ್ತೆ. ಅಂದ್ರೆ ಲಸಿಕೆಗಳನ್ನ ಸಂಗ್ರಹಿಸೋದಕ್ಕೆ ಇದನ್ನ ಬಳಸ್ತಾರೆ. ಪ್ರಿಸರ್ವೇಶನ್ ಆಫ್ ಮೆಡಿಸಿನ್ಸ್, ಕೆಲವು ಔಷಧಿಗಳನ್ನ ಸಂಗ್ರಹಿಸೋದಕ್ಕೆ ಬಳಸ್ತಾರೆ. ನೀವೇನಾದ್ರೂ ಮೆಡಿಕಲ್ ಸ್ಟೋರ್ ಡೀಪ್ ಫ್ರೀಜರ್ ಇಂದ ತೆಗೆದುಕೊಳ್ಳೋದಾದ್ರೆ ಅದು ಲಿಕ್ವಿಡ್ ನೈಟ್ರೋಜನ್ ಸ್ಟೋರೇಜ್ ಇರುವಂತಹ ಮೆಡಿಸಿನ್ಸ್ ಗಳು. ಉದಾಹರಣೆಗೆ ಹಾವುಗಳಿದ್ರೆ ಆಂಟಿ ಸ್ನೇಕ್ ಅನ್ನೋ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ನ ಪ್ರಿಸರ್ವ್ ಮಾಡ್ಬೇಕು ಅಂದ್ರೆ ಲಿಕ್ವಿಡ್ ನೈಟ್ರೋಜನ್ ಸ್ಟೋರೇಜ್ ಇರಬೇಕು. ತುಂಬಾ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ತಾಲೂಕ್ ಲೆವೆಲ್ ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಸ್ಟೋರೇಜ್ ಹಾಸ್ಪಿಟಲ್ ಇರ್ತಾ ಇತ್ತು. ಆಕ್ಚುಲಿ ಸ್ನೇಕ್ ಬೈಟ್ ಆಗೋದು ಇಲ್ಲಿ ಜನರಲ್ ಆಗಿ ಅಂದ್ರೆ ಹಳ್ಳಿಗಳಲ್ಲಿ, ಕಾರಣ ಹೊಲದೇನೋ ಕೆಲಸ ಮಾಡ್ತಿರ್ತಾರೆ, ಸ್ನೇಕ್ ಬೈಟ್ ಆಗ್ಬಿಡುತ್ತೆ, ಅಲ್ಲಿಂದ ಇಂಜೆಕ್ಷನ್ ತೆಗೆದುಕೊಳ್ಳೋ ಅಷ್ಟರೊಳಗೆ ಇವ್ರು ಟಿಕೆಟ್ ತೆಗೆದುಕೊಳ್ತಾ ಇದ್ರು. ನೋಡಿ ಈ ರೀತಿ ಆಗ್ಬಿಡ್ತಾ ಇತ್ತು. ಇವಾಗ ಹೋಬಳಿ ಲೆವೆಲ್ ಹಾಸ್ಪಿಟಲ್ ಕೂಡ ಲಿಕ್ವಿಡ್ ನೈಟ್ರೋಜನ್ ಪ್ರಿಸರ್ವೇಶನ್ ಇರುವಂತ ಇದಿದೆ, ಫೆಸಿಲಿಟೀಸ್ ಇದೆ. ಮೆಡಿಸಿನ್ಸ್, ಔಷಧಿಗಳು. ಆಂಟಿಬಾಡೀಸ್, ಆಂಟಿಬಾಡೀಸ್ ಅಂದ್ರೆ ಕನ್ನಡದೊಳಗೆ ಜೀವ ನಿರೋಧಕಗಳು ಅಂತ ಕರೀತಾರೆ. ಜೀವ ನಿರೋಧಕಗಳು, ಜೀವ ನಿರೋಧಕಗಳು ಅಂತ ಹೇಳ್ತೀವಿ. ಔಷಧಿಗಳು, ಮೆಡಿಸಿನ್ಸ್ ಗೊತ್ತಿದೆ ನಿಮಗೆ, ಔಷಧಿಗಳು. ಹಾರ್ಮೋನ್ಸ್, ಹಾರ್ಮೋನ್ಸ್ಗಳು, ರಕ್ತದಿಂದ ತಂದಂತಹ ಹಾರ್ಮೋನ್ಸ್ ಅನ್ನ ಪ್ರಿಸರ್ವ್ ಮಾಡೋದಕ್ಕೆ ಇದನ್ನ ಬಳಸ್ತೀವಿ. ಹಾರ್ಮೋನ್ಸ್ ಗಳನ್ನ ಪ್ರಿಸರ್ವೇಶನ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ಪ್ರೋಟೀನ್, ಪ್ರೋಟೀನ್ ಅನ್ನ ಪ್ರಿಸರ್ವ್ ಮಾಡೋದಕ್ಕೆ ಬಳಸ್ತೀವಿ. ಎಸ್ಪೆಷಲಿ ಫುಡ್ ಪ್ರೋಟೀನ್ ಗೆ ನಾವು ಬಳಸಲ್ಲ. ನಿಮ್ಗೆ ಗೊತ್ತಿರಬೇಕು, ಕರೋನಾ ವ್ಯಾಕ್ಸಿನ್ ಅನ್ನ ತಯಾರು ಮಾಡೋದು ಕರೋನಾದ ವೈರಸ್ ನಲ್ಲಿರುವಂತಹ ಒಂದು ಸ್ಪೈಕ್ ಪ್ರೋಟೀನ್ ಅಂತ ಬಳಸ್ತೀವಿ. ಸ್ಪೈಕ್ ಪ್ರೋಟೀನ್. ಈ ಸ್ಪೈಕ್ ಪ್ರೋಟೀನ್ ಕರೋನಾ ವೈರಸ್ ಕಾಣಲ್ಲ, ಸ್ಪೈಕ್ ಪ್ರೋಟೀನ್ ಇನ್ನೂ ಮೈನ್ಯೂಟ್ ಆಗಿರುತ್ತೆ. ಅಂತವನ್ನ ಪ್ರಿಸರ್ವ್ ಮಾಡೋದಕ್ಕೆ ಎಕ್ಸ್ಪೆರಿಮೆಂಟ್ ಪರ್ಪಸ್ ವ್ಯಾಲ್ಯೂಬಲ್ ಆಗಿರುವಂತಹ ಪ್ರೋಟೀನ್ ಪ್ರಿಸರ್ವ್ ಮಾಡೋದಕ್ಕೆ ಲಿಕ್ವಿಡ್ ನೈಟ್ರೋಜನ್, ದ್ರವ ಸಾರಜನಕವನ್ನು ಬಳಸ್ತಾರೆ. ದ್ರವ ಸಾರಜನಕವನ್ನು ಎಲ್ಲೆಲ್ಲಿ ಬಳಸ್ತಿದ್ರೆ ಪ್ರಿಸರ್ವೇಶನ್ ಆಫ್ ವ್ಯಾಕ್ಸಿನ್ಸ್, ಮೆಡಿಸಿನ್ಸ್, ಆಂಟಿಬಯೋಟಿಕ್ಸ್, ಹಾರ್ಮೋನ್ಸ್ ಅಂಡ್ ಪ್ರೋಟೀನ್. ಮೇನ್ ಪ್ರೋಟೀನ್ಸ್ ಪ್ಲೂರಲ್. ಲಸಿಕೆಗಳು, ಔಷಧಿಗಳು, ಜೀವನಿರೋಧಕಗಳು, ಹಾರ್ಮೋನ್ಗಳು, ಹಾರ್ಮೋನ್ಗಳು ಮತ್ತು ಪ್ರೋಟೀನ್ಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ಬರೋಣ. ಇನ್ನೆಲ್ಲಿ ಇದನ್ನ ಬಳಸ್ತೀವಿ ಅಂದ್ರೆ ಇಟ್ ಇಸ್ ಯೂಸ್ಡ್ ಇನ್ ಬ್ಲಡ್ ಬ್ಯಾಂಕ್, ರಕ್ತ ನಿಧಿಗಳಲ್ಲಿ ಬಳಸ್ತಾರೆ. ಬ್ಲಡ್ ಬ್ಯಾಂಕ್, ರಕ್ತ ನಿಧಿಗಳಲ್ಲಿ ಬ್ಲಡ್ ಪ್ರಿಸರ್ವ್ ಗಟ್ಟಿ ಆಗಿರೋದ್ರಲ್ಲಿ ಇದನ್ನು ಕೂಡ ಬಳಸಬಹುದು. ಲಿಕ್ವಿಡ್ ನೈಟ್ರೋಜನ್ ಕೂಡ ಬಳಸಬಹುದು. ನೆಕ್ಸ್ಟ್ ಪ್ರಿಸರ್ವೇಶನ್ ಆಫ್ ಆರ್ಗನ್ಸ್, ಅಂಗಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಬಳಸ್ತಾರೆ. ಪ್ರಿಸರ್ವೇಶನ್ ಆಫ್ ಆರ್ಗನ್ಸ್. ಈ ಉದಾಹರಣೆಗೆ ಸಿಟಿಗಳನ್ನ ತೆಗೆದುಕೊಂಡು ಒಂದು ಹಾಸ್ಪಿಟಲ್ ಇಂದ ಇನ್ನೊಂದು ಹಾಸ್ಪಿಟಲ್ಗೆ ಆರ್ಗನ್ ತೆಗೆದುಕೊಂಡು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ಈ ತರ ಮಾಡ್ಬೇಕು ಅಂತಂದಾಗ ಆರ್ಗನ್ ಹಾಗೆ ತೆಗೆದುಕೊಂಡು ಹೋಗ್ಬಿಟ್ಟು ಮಾಡ್ಬಿಟ್ರೆ ಅದು ಇನ್ಫೆಕ್ಷನ್ ಆಗ್ತದೆ. ಅದನ್ನ ಪ್ರಿಸರ್ವ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ. 2014ರಲ್ಲಿ ಬೆಂಗಳೂರಿನಿಂದ ಹೃದಯವನ್ನ ತೆಗೆದುಕೊಂಡು ಫ್ಲೈಟ್ ಅಲ್ಲಿ ತೆಗೆದುಕೊಂಡು ಹೋಗಿ ಚೆನ್ನೈನಲ್ಲಿ ಜೋಡಿಸಿ ಸಕ್ಸಸ್ ಆಗಿದ್ವಿ ನಾವು. ಅಂದ್ರೆ 400 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಒಂದು ಇದನ್ನ ಟಾರ್ಗೆಟ್ ಇಟ್ಕೊಂಡು ನಾವು ವರ್ಕ್ ಮಾಡಿ ಸಕ್ಸಸ್ ಆಗಿದ್ವಿ.
ಒಬ್ಬರಿಂದ ಹೃದಯನ ತೆಗೆದು ಇನ್ನೊಬ್ಬರಿಗೆ ಜೋಡಿಸ್ಬೇಕು ಅನ್ನೋಷ್ಟೊಳಗೆ 1 ಅವರ್ ಅಲ್ಲಿ ಎಲ್ಲಾ ಕೆಲಸ ಮುಗಿದೋಗ್ಬೇಕು. ನಾವು ಪ್ಲಾನ್ ಮಾಡಿರೋದು 400 ಕಿಲೋಮೀಟರ್ ದೂರದಲ್ಲಿರುವಂತ ಚೆನ್ನೈಗೆ. ಅಲ್ಲಿ ಆರ್ಡರ್ ತೆಗೆದು ಲಿಕ್ವಿಡ್ ನೈಟ್ರೋಜನ್ ಪ್ರಿಸರ್ವ್ ಮಾಡ್ಕೊಂಡು ಇಲ್ಲಿಂದ ಜೀರೋ ವೆಹಿಕಲ್ ಅಬ್ಸ್ಟ್ರಕ್ಷನ್ಸ್ ಇಂದ ಏರ್ಪೋರ್ಟ್ ಹೋಗಿ ನ್ಯಾನೋ ಫ್ಲೈಟ್ ಇಂದ ಮತ್ತೆ ಚೆನ್ನೈಗೆ ಹೋಗಿ ಅಲ್ಲಿ ಜೀರೋ ವೆಹಿಕಲ್ಸ್ ಅಬ್ಸ್ಟ್ರಕ್ಷನ್ಸ್ ಇಂದ ಫೋರ್ಟಿಸ್ ಹಾಸ್ಪಿಟಲ್ ಹೋಗಿ ಅಲ್ಲಿ ಡಾಕ್ಟರ್ ರಾಧಾಕೃಷ್ಣ ಟೀಮ್ ನವರು ಈ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಸಕ್ಸಸ್ ಆಗ್ಲಿ. ಇರ್ಲಿ ಅದನ್ನ ನೋಡೋಣ. ಒಟ್ಟಾರೆ ಪ್ರಿಸರ್ವೇಶನ್ ಆರ್ಗನ್ಸ್, ಒಬ್ಬರಿಂದ ಅಂಗನ ತೆಗೆದು ಇನ್ನೊಬ್ಬರಿಗೆ ಅಂಗಗಳನ್ನ ಜೋಡಿಸ್ಬೇಕಾದ್ರೆ ಇದನ್ನ ಬಳಸ್ತಾರೆ. ಅಂಗಗಳು, ಬ್ಲಡ್ ಬ್ಯಾಂಕ್, ರಕ್ತ ನಿಧಿ. ಓಕೆ, ನೆಕ್ಸ್ಟ್ ಪ್ರಿಸರ್ವೇಶನ್ ಆಫ್ ಸ್ಟೆಮ್ ಸೆಲ್ಸ್. ಸ್ಟೆಮ್ ಸೆಲ್ಸ್ ಕನ್ನಡದಲ್ಲೂ ಕೂಡ ಸ್ಟೆಮ್ ಸೆಲ್ಸ್ ಅಂತ ಕರೀತಾರೆ. ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಮೂಲ ಕೋಶಗಳು ಅಂತಾನು ಕರೀತಾರೆ. ಇವನ್ನ ಮೂಲ ಕೋಶಗಳು ಅಂತ ಕರಿತೀವಿ. ಆಕಾರ ಕೋಶಗಳು ಅಂತಾನು ಕರೀತಾರೆ. ಆಕಾರ ಕೋಶಗಳು ಅಂತಾನು ಹೇಳ್ತೀವಿ. ಇಷ್ಟು ಹೆಸರುಗಳನ್ನ ಕನ್ನಡದಲ್ಲಿ ಹೇಳ್ತೀವಿ. ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಸ್ಟೆಮ್ ಸೆಲ್ಸ್ ಬಗ್ಗೆ ನಿಮ್ಗೆ 5 ಮಾರ್ಕ್ಸ್, 10 ಮಾರ್ಕ್ಸ್, 15 ಮಾರ್ಕ್ಸ್ ಗೆ ನಿಮ್ಗೆ UPSC ನಲ್ಲಿ KS ಬೇಸಲ್ಲಿ ಕೇಳ್ತಾರೆ. ಇಲ್ಲಿ ನಿಮ್ಗೆ ಇಷ್ಟೇ ಗೊತ್ತಿರಬೇಕು, ಸ್ಟೆಮ್ ಸೆಲ್ಸ್ ಅನ್ನೋದು ನಾವು ಹುಟ್ಟಿದಾಗಲೇ ನಮ್ಮ ಜೊತೆಯಲ್ಲಿ ಹುಟ್ಟಂತ ಕೋಶಗಳು. ಎರಡನೇದು ಏನಂತಂದ್ರೆ ಇವು ಖಾಲಿ ಜೀವಕೋಶಗಳು ಅಂದ್ರೆ ಎಂಟಿ ಸೆಲ್ಸ್ ಇವೆ. ಎಲ್ಲೆಲ್ಲಿ ಇರ್ತವೆ ಅಂತಂದ್ರೆ ಅಂಬಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ, ಒಕ್ಳು ಬಳಿ ಅಂತ ಹೇಳ್ತೀವಿ. ಒಕ್ಳು ಬಳಿನಲ್ಲಿ ಇರ್ತವೆ. UPSC ನಲ್ಲಿ ಈ ಕ್ವಶನ್ಸ್ ಅನ್ನ ಕೇಳಿದ ಅತಿ ಹೆಚ್ಚು ಸ್ಟೆಮ್ ಸೆಲ್ಸ್ ಇರುವಂತಹ ಅಂಗ ಯಾವುದು ಅಂತ ಅಂಬಲಿಕಲ್ ಕಾರ್ಡ್ ಅಂದ್ರೆ 80 to 80% ಆಫ್ ಸ್ಟೆಮ್ ಸೆಲ್ಸ್ ಗಳಿರುವಂತಹ ಭಾಗ ಒಕ್ಳು ಬಳಿ. ಅದನ್ನ ಮಕ್ಕಳಿಗೆ ನಮ್ಗೆಲ್ಲ ತಂದೆ ತಾಯಿಗಳು ಪ್ರಿಸರ್ವ್ ಮಾಡಿಲ್ಲ, ಅದನ್ನ ತೆಗೆದಾಕೊಡ್ತಾ ಇದ್ರು. ಈಗ ಬರುವಂತ ಮಕ್ಕಳಿಗೆ ಅದನ್ನ ಪ್ರಿಸರ್ವ್ ಮಾಡ್ತಾರೆ. ಇನ್ನೊಂದು ಪ್ಲೆಸೆಂಟಾ ಅಂತ ಹೇಳ್ತೀರಾ, ಜರಾಯು ಅಂತ ಹೇಳ್ತೀವಿ. ಈಗ ಹಸು ಎಮ್ಮೆ ಕರು ಹಾಕಿದ್ರೆ ಸ್ವಲ್ಪ ಹೊತ್ತೊಂದು ಸತ್ತೆ ಬೀಳುತ್ತೆ ಅಂತ ಹಳ್ಳಿಗಳು ಹೇಳ್ತಾರೆ, ಕೇಳಿರ್ತೀರಾ ಅಥವಾ ನೋಡಿರ್ತೀರಾ. ಅದೇ ತರ ಹ್ಯೂಮನ್ ಬೀಯಿಂಗ್ಸ್ ಕೂಡ ಇರುತ್ತೆ. ಆ ಪ್ಲೆಸೆಂಟಾ ಇವೆರಡನ್ನ ಪ್ರಿಸರ್ವ್ ಮಾಡಿದ್ರೆ ಏನು ಉಪಯೋಗ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆರ್ಗನ್ ಅನ್ನ ಸೃಷ್ಟಿಸಬಹುದು. ಯಾವ್ದಾದ್ರು ಮಗುಗೆ ಡ್ಯಾಮೇಜ್ ಆಯ್ತು ಆರ್ಗನ್ ಅನ್ನ ಸೃಷ್ಟಿಸಬಹುದು. ಕ್ಯಾನ್ಸರ್ ಈ ತರದ್ದು ಬಂದು ಅಂಗಗಳನ್ನ ತೆಗೆದುಬಿಟ್ಟಿದ್ರೆ ಮತ್ತೆ ಅದನ್ನ ಈಡಪ್ ಮಾಡಿಸಬಹುದು, ಅಂದ್ರೆ ದುರಸ್ತಿ ಮಾಡೋದಕ್ಕೆ ಸಾಧ್ಯತೆ ಆಗಿದೆ, ರಿಪೇರಿ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿದೆ ಅಂದ್ರೆ ಎಲ್ಲ ರೋಡ್ ಮಾಡೋದಕ್ಕಾಗಲ್ಲ, ಅಟ್ಲೀಸ್ಟ್ ಗುಂಡಿ ಮುಚ್ಬೋದಲ್ವಾ, ಆ ರೀತಿನಲ್ಲಿ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅನುವಂಶ ಕಾಯಿಲೆಗಳನ್ನ ಗುಣಪಡಿಸಬಹುದು. ಈ ಎಲ್ಲಾ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸ್ಟೆಮ್ ಸೆಲ್ಸ್. ಅದಕ್ಕೋಸ್ಕರ ಸ್ಟೆಮ್ ಸೆಲ್ಸ್ ಮುಂದಿನ ದಿನಗಳಲ್ಲಿ ತುಂಬಾ ಉಪಯೋಗ ಬರುತ್ತೆ. ಇಲ್ಲಿವರೆಗೆ ಭಾರತದಲ್ಲಿ IT ಬೆಳೀತಾ ಹೋಯ್ತು, ಇನ್ನು ಮುಂದಿನ ದಿನಗಳಲ್ಲಿ BD ಬಯೋಟೆಕ್ನಾಲಜಿ ಬೆಳೆಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕಾರಣ ಭಾರತ ಬಯೋಟೆಕ್ನಾಲಜಿಯನ್ನು ಒಪ್ಕೊಳ್ಳೋದೇ ಲೇಟ್ ಆಗಿ ಒಪ್ಕೊಂಡಿಲ್ಲ, ಅದಕ್ಕೋಸ್ಕರ ಲೇಟ್ ಆಯ್ತು. ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ. ಇಂಥ ಸ್ಟೆಮ್ ಸೆಲ್ಸ್ ಗಳನ್ನ ಪ್ರಿಸರ್ವ್ ಮಾಡೋದಕ್ಕೆ ಲಿಕ್ವಿಡ್ ನೈಟ್ರೋಜನ್ ಬಳಸ್ತೀವಿ, ದ್ರವ ಸಾರಜನಕವನ್ನು ಬಳಸ್ತೀವಿ. ಲಿಕ್ವಿಡ್ ನೈಟ್ರೋಜನ್. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಲ್ಲಿ ಬಳಸ್ತಾರೆ. ಇನ್ಸಿಮಿನೇಷನ್ ಅಂದ್ರೆ ಕೃತಕ ಗರ್ಭಧಾರಣೆ ಅಂತ ಕರಿತೀವಿ. ಕೃತಕ ಗರ್ಭಧಾರಣೆಯನ್ನ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ಕೃತಕ ಗರ್ಭಧಾರಣೆ ಅಂದ್ರೆ ಏನು ಅಂತಂದ್ರೆ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತಂದ್ರೆ ಈಗ ಉದಾಹರಣೆಗೆ ಹಳ್ಳಿಗಳಲ್ಲಿ ಹಸು ಮೆಚುರಿಟಿ ಇದಕ್ಕೆ ಬಂದಾಗ ಬೆಲೆಗೆ ಬಂದ್ಬೇಕಂದ್ರೆ ಟ್ಯೂಬ್ ಕೊಡ್ಸೋದ್ವಿ ಅಂತ ಹೇಳ್ತಾರೆ ಅವ್ರದೇ ಲ್ಯಾಂಗ್ವೇಜ್. ಕಾರಣ ಆ ಸ್ಪರ್ಮ್ ಇರುವಂತ ಟ್ಯೂಬ್ ಅನ್ನ ಒಳಗಡೆ ಇಂಜೆಕ್ಟ್ ಮಾಡಿ 15 ಮಾಡ್ತಾರೆ, ಸ್ಪರ್ಮ್ ಅನ್ನು ಒಳಗಡೆ ಕಳಿಸಿರ್ತಾರೆ. ಸ್ಪರ್ಮ್ ಇಂದ ಫರ್ಟಿಲೈಸೇಷನ್ ಆಗಿ ಕರು ಫಾರ್ಮೇಶನ್ ಆಗುತ್ತೆ. ಈ ತರ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ನಿಮಗೆ PSC ನಲ್ಲಿ ಕ್ವಶನ್ಸ್ ಕೇಳಿದ ಬೆಂಗಳೂರಿಗೆ ಸಮೀಪದಲ್ಲಿ ಪ್ರಾಣಿ ವೀರ್ಯಾಣು ಸಂಗ್ರಹಣಾ ಘಟಕ ಎಲ್ಲಿದೆ ಅಂತ, ಅನಿಮಲ್ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ಎಲ್ಲಿದೆ ಅಂತ. ಮೊದಲಿಗೆ GKVK ಕೊಟ್ಟಿದ್ದ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಹೆಬ್ಬಾಳ ಅಂತ ಟಿಕ್ ಮಾಡ್ತಿದ್ರೆ ಹೋಗ್ಬಿಡುತ್ತೆ ಮಾರ್ಕ್ಸ್. ಹೆಸರುಘಟ್ಟ ಅನ್ನೋ ಕರೆಕ್ಟ್ ಆನ್ಸರ್. ಅಲ್ಲಿ ಮುರ್ರಾ, ಜರ್ಸಿ, HF ಈ ತರ ಗೂಳಿಗಳನ್ನು ಸಾಕಿದ್ದಾರೆ. ಅದಕ್ಕೆ ಸ್ಪರ್ಮನ ಕಲೆಕ್ಟ್ ಮಾಡಿ ಟ್ಯೂಬ್ ಗಳಲ್ಲಿ ತುಂಬಿ ಅದನ್ನ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಪ್ರಿಸರ್ವ್ ಮಾಡಿ ಅದನ್ನ ನಿಮ್ಮ ಹಳ್ಳಿಗಳಲ್ಲಿ ಇರುವಂತಹ ಹಾಸ್ಪಿಟಲ್ಗಳಿಗೆ ಕಳಿಸ್ಕೊಡ್ತಾರೆ. ನಿಮ್ಗೆ ಗೊತ್ತಿರಬೇಕು, ಇನ್ಸಿಮಿನೇಷನ್ ಮಾಡೋದಕ್ಕೆ ಡಾಕ್ಟರ್ ಅರ್ಲಿ ಮಾರ್ನಿಂಗ್ ಬರ್ತಾರೆ ಅಥವಾ ಲೇಟ್ ಈವ್ನಿಂಗ್ ಬರ್ತಾರೆ. ಕಾರಣ ಮಧ್ಯಾಹ್ನದಲ್ಲಿ ಬಂದ್ರೆ ಸ್ಪರ್ಮ್ ಕ್ವಾಲಿಟಿ ಬರ್ನ್ ಆಗ್ಬಿಡ್ತವೆ, ಕ್ವಾಲಿಟೀಸ್ ಇರಲ್ಲ, ಸ್ಪರ್ಮ್ ಇರಲ್ಲ. ಅದರಿಂದ ಕನ್ಸೀವ್ ಆಗುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಅಂದ್ರೆ ಹಸು ಗರ್ಭಧಾರಣೆ ಆಗುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಅಷ್ಟೇ IVF ಇದೆಲ್ಲ ಬಳಸಿದ್ರೆ 100% ಸ್ಟೆರಿಲೈಸೇಷನ್ಸ್ ಇರಬೇಕು, 100% ಪ್ರಿಸರ್ವ್ ಇರಬೇಕು. ಅಲ್ಲಿ ಕೂಡ ಇದನ್ನ ಬಳಸ್ತೀವಿ. ನೆಕ್ಸ್ಟ್ ಟಿಶ್ಯೂ ಕಲ್ಚರ್ ಅಲ್ಲಿ ಬಳಸ್ತಾರೆ. ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಅಂತ ಕರಿತೀವಿ. ಓಕೆ, ಒಂದು ಸಸ್ಯದ ಭಾಗವನ್ನ ಕಟ್ ಮಾಡಿ ಎಂಟೈರ್ ಸಸ್ಯವನ್ನ ಬೆಳೆಸ್ತೀವಿ. ಒಂದು
ಟೋಟಿಪೊಟೆನ್ಸಿ ಅಂತ ಕರೀತಾರೆ ಇದಕ್ಕೆ. ಒಂದು ಆರೋಗ್ಯಕರವಾಗಿರುವಂತಹ ಜೀವಕೋಶವನ್ನು ತೆಗೆದುಕೊಂಡು ಒಂದು ಜೀವಿನೇ ಸೃಷ್ಟಿಸಿದ್ರೆ ಅದನ್ನ ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಇದಕ್ಕೆ ವೆಲ್ ಎಕ್ವಿಪ್ಡ್ ಲ್ಯಾಬೊರೇಟರಿ ಬೇಕಾಗುತ್ತೆ. ಆಮೇಲೆ ಅದರಲ್ಲಿ ಇನ್ಫೆಕ್ಷನ್ ಫ್ರೀ, ಜರ್ಮ್ ಫ್ರೀ ಆಗಿರ್ಬೇಕಾಗುತ್ತೆ. ಅಂತರ್ನ ಪ್ರಿಸರ್ವ್ ಮಾಡೋದಕ್ಕೆ ಇದನ್ನ ಬಳಸ್ತೀವಿ. ಕ್ಲೋನಿಂಗ್ ಅಲ್ಲಿ ಬಳಸ್ತಾರೆ. ಕ್ಲೋನಿಂಗ್ ಅಂತಂದ್ರೆ ಕನ್ನಡದಲ್ಲಿ ತದ್ರೂಪಿ ಅಂತ ಕರೀತಾರೆ. ತದ್ರೂಪಿ ಅಂದ್ರೆ ಏನು? ಈಗ ಕನ್ನಡಿ ಮುಂದೆ ನೀವು ನಿಂತ್ಕೊಂಡು ನೋಡಿದ್ರೆ ನಿಮಗೆ ಇನ್ನೊಂದು ಪ್ರಾಣಿ ಕಾಣುತ್ತಲ್ಲ, ನಮ್ಮಾಗೆ ಇರೋದು ತದ್ರೂಪ ಅಂತ. ಮೊಟ್ಟ ಮೊದಲಿಗೆ ಕ್ಲೋನಿಂಗ್ ಅನ್ನುವಂತ ಕಾನ್ಸೆಪ್ಟ್ ಅನ್ನು ನಾವು ಕುರಿನಲ್ಲಿ ಮಾಡಿದ್ವಿ. ಡಾಲಿ ಕುರಿಯಲ್ಲಿ ಮಾಡಿದ್ರು. ವಿಲಿಯಂ ವಿಲ್ಮಟ್ ಅನ್ನುವಂಥವ್ರು ಇಂಗ್ಲೆಂಡ್ ಮೊಟ್ಟ ಮೊದಲಿಗೆ ಮಾಡುವಂಥದ್ದು. ಇವತ್ತು ನಾವು ಕ್ಲೋನಿಂಗ್ ಮೂಲಕ ಬೇಕಾದಷ್ಟು ಪ್ರಾಣಿಗಳನ್ನ ಸೃಷ್ಟಿಸ್ತೀವಿ. ಡಾಗು, ಕ್ಯಾಟು, ರ್ಯಾಟು, ರಾಬಿಟ್ಟು, ಕ್ಯಾಮಲ್ಲು, ಕೌವು, ಓಕೆ, ಈ ತರ ಬೇಕಾದಷ್ಟು ಅನಿಮಲ್ಸ್ ಗಳನ್ನ ತದ್ರೂಪಿಗಳನ್ನ ಸೃಷ್ಟಿಸಿದೀವಿ. ಓಕೆ, ಇದನ್ನ ಪ್ರಿಸರ್ವ್ ಮಾಡ್ಬೇಕಾದ್ರೆ ಸ್ಪರ್ಮ್ ಇದೆಲ್ಲ ಪ್ರಿಸರ್ವ್ ಮಾಡ್ಬೇಕಾದ್ರೆ ಇದನ್ನ ಬಳಸ್ತೀವಿ. ಕ್ಲೋನಿಂಗ್ ಇಲ್ಲಿ ಇದನ್ನ ಬಳಸ್ತೀವಿ. ಓಕೆ, ಸೀಡ್ ಬ್ಯಾಂಕಿಂಗ್ ಅಲ್ಲಿ ಬಳಸ್ತಾರೆ. ಸೀಡ್ ಬ್ಯಾಂಕಿಂಗ್ ನನ್ನನ್ಸುತ್ತೆ ಇಲ್ಲೇ ಬಳಸಿದೀವಿ ಈ ಪದವನ್ನ. ಯಾಕೆ ನಾವು ಸಪರೇಟ್ ಆಗಿ ಬಳಸ್ತಾ ಇದೀವಿ ಅಂತಂದ್ರೆ 2014 KS ಕ್ವಶನ್ಸ್ ಕೇಳಿದ್ದೇನೆ, ಎಕಾಲಜಿನಲ್ಲಿ ಕೇಳಿದ್ದೇನೆ. ತುಂಬಾ ಅಳಿವಿನ ಅಂಚಿನಲ್ಲಿರುವ ಜೀವಿಗಳನ್ನು ಪುನರ್ವಸತಿ ಕಲ್ಪಿಸಲು ಈ ಕೆಳಗಿನ ಯಾವ ಯೋಜನೆಯನ್ನ ಮಾಡಬೇಕು ಅಂತ. ಎಂಡೇಂಜರಸ್ ಅನಿಮಲ್ಸ್ ರಿಹಾಬಿಲಿಟೇಟ್ ಬೈ ಸೀಡ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಮ್ಮ ಇಂಡಿಯಾದಲ್ಲಿ ವೈಲ್ಡ್ ಲೈಫ್ ಕಡಿಮೆ ಆಗ್ತಾ ಇದೆ. ಈಗ ಒಂದು ಗಂಡೊಂದು ಹೆಣ್ಣೊಂದು ಅಷ್ಟೇ ಇದೆ. ಆ ಹಂತದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಗಂಡಿಂದ ಸ್ಪರ್ಮನ ಕಲೆಕ್ಟ್ ಮಾಡ್ಬೇಕು, ಹೆಣ್ಣಿಂದ ಎಗ್ಗನ್ನ ಕಲೆಕ್ಟ್ ಮಾಡಿ ಪ್ರಿಸರ್ವ್ ಮಾಡ್ಬೇಕು. ಇನ್ ಕೇಸ್ ಒಂದ್ ಸುತ್ತೋದು ಇನ್ನೊಂದನ್ನ ಬಯಾಲಜಿಕಲ್ ಆಗಿ ನಾವು ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಬಟ್ ಹೆಡ್ ಮತ್ತು ಸ್ಪರ್ಮ್ ಇರೋದ್ರಿಂದ ಏನಾಗುತ್ತೆ, ಟೆಸ್ಟ್ ಬೇಬಿ ತರ ಪ್ರೊಡ್ಯೂಸ್ ಮಾಡಿದ್ರೆ ಟೆಸ್ಟ್ ಬೇಬಿ ಮಾಮೂಲಿ ಸಿಂಹ ತರ ಬಂದಿದ್ರು ಅಟ್ಲೀಸ್ಟ್ ಕ್ಯಾಟ್ ತರ ಬರುತ್ತೆ. ಅದನ್ನ ಜೂಮ್ ಮಾಡಿದ್ರೆ ಅಟ್ಲೀಸ್ಟ್ ಕಳೆದೋಗುವಂತ ಪ್ರಾಣಿನ ಉಳಿಸ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಈ ಒಂದು ಟೆಕ್ನಿಕ್ ನಾವೇಂತ ಕರಿತೀವಿ, ಸೀಡ್ ಬ್ಯಾಂಕಿಂಗ್ ಅಂತ ಕರಿತೀವಿ. ರೆಡ್ ಡೇಟಾ ಬುಕ್ ಇದೆಯಲ್ಲ, ಆ ಕೊನೆಯ ಹಂತಕ್ಕೆ ಹೋದಂತ ಜೀವಿಗಳನ್ನ ಈ ತರ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದ್ರೆ ಅಳಿದೋಗೋದಕ್ಕೆ ನೋಡ್ಕೊಳ್ಳಿ. ಈಗ ಉದಾಹರಣೆ ನೋಡಿ, ಡೈನೋಸಾರಸ್ ನಾವು ಮುಂದಿನ ದಿನದಲ್ಲಿ ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಆದ್ರೂ ಕೂಡ ಜಪಾನ್ ಒಂದು ಯೂನಿವರ್ಸಿಟಿ ಪ್ರಯೋಗ ಮಾಡ್ತಾ ಇದೆ. ಬಂದ್ರೆ ಒಳ್ಳೇದು, ಓಕೆ, ಪ್ರೊಡ್ಯೂಸ್ ಆಗಿ ಬಂದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾವು ಹುಡ್ಕೊಂಡ್ಬಿಡ್ತೀವಿ. ಆತರ ಆಗದಂಗೆ ಜೀವಿಗಳನ್ನು ನೋಡ್ಕೊಳ್ಳುವಂತ ಒಂದು ವಿಧಾನ ಅಂದ್ರೆ ಸೀಡ್ ಬ್ಯಾಂಕಿಂಗ್. ಆ ಸ್ಪರ್ಮ ಮತ್ತೆ ಎಗ್ಗನ್ನ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಲಿಕ್ವಿಡ್ ನೈಟ್ರೋಜನ್ ಬಳಸ್ತೀವಿ. ನೆಕ್ಸ್ಟ್ ಇದನ್ನ ಡ್ರ್ಯಾಗರ್ ಸ್ಮೋಕಿಂಗ್ ಅಲ್ಲಿ ಬಳಸ್ತಾರೆ. ಡ್ರ್ಯಾಗರ್ ಸ್ಮೋಕಿಂಗ್ ಅಂತಂದ್ರೆ ಒಂದು ಐಸ್ ಕ್ಯೂಬ್ ಅನ್ನ ಲಿಕ್ವಿಡ್ ನೈಟ್ರೋಜನ್ ಬಿಟ್ಟು ಜಗಿತಾರೆ, ಮೂಗ್ನಲ್ಲಿ ಬಾಯಿನೆಲ್ಲ ಹೊಗೆ ಬರುತ್ತೆ. ಹೊಗೆ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಎಂಜಾಯ್ ಮಾಡ್ತಾರೆ. ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಓರಲ್ ಕ್ಯಾನ್ಸರ್ ಬಂದ್ಬಿಡುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಡ್ರ್ಯಾಗರ್ ಸ್ಮೋಕಿಂಗ್ ಅಂತ ಕರಿತೀವಿ. ಆದ್ರೆ ಇದು ರೆಪ್ಯೂಟೆಡ್ ಹೈಸ್ಕೂಲ್ ಗಳಿಂದಾನೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದನ್ನ ಬ್ಯಾನ್ ಮಾಡೋಕ್ಕಾಗಲ್ಲ, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ಇದು ಬರ್ನಿಂಗ್ ಇಶ್ಯೂ ಆಗಿರೋದ್ರಿಂದ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೀನಿ. ಡ್ರ್ಯಾಗರ್ ಸ್ಮೋಕಿಂಗ್ ಅಲ್ಲಿ ಯಾವ ರಾಸಾಯನಿಕ ವಸ್ತುವನ್ನು ಬಳಸ್ತಾರೆ ಅಂದ್ರೆ ಲಿಕ್ವಿಡ್ ನೈಟ್ರೋಜನ್, ದ್ರವ ಸಾರಜನಕವನ್ನ ಬಳಸ್ತಾರೆ. ಓಕೆ, ಇದನ್ನ ಇವಾಗ ನಾವು ಸೂಪರ್ ಕಂಡಕ್ಟಿವಿಟಿನಲ್ಲಿ ಬಳಸ್ತಾ ಇದ್ದೀವಿ. ಸೂಪರ್ ಕಂಡಕ್ಟಿವಿಟಿ ಅರೆವಾಹಕತ್ವ ಅಂತ ಕರಿತೀವಿ ಕನ್ನಡದೊಳಗೆ. ಅರೆವಾಹಕತ್ವ ಅಂತ ಕರಿತೀವಿ. ಈ ಸೂಪರ್ ಕಂಡಕ್ಟಿವಿಟಿಯನ್ನ ಮಾಡೋದಕ್ಕೆ ನಾವು ಈ ಒಂದು ಲಿಕ್ವಿಡ್ ನೈಟ್ರೋಜನ್ ಬಳಸ್ತಾ ಇದ್ದೀವಿ. 1 ಲೀಟರ್ ನಾವು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ 10 ಲೀಟರ್ಸ್ ಆಫ್ ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. 10 ಲೀಟರ್ಸ್ ಆಫ್ ಗ್ಯಾಸಸ್ ಅಷ್ಟು ಎಕ್ಸ್ಪ್ಯಾಂಡ್ ಆಗುವಂತ ಒಂದು ಕ್ವಾಲಿಟಿಯನ್ನು ಹೊಂದಿರುತ್ತೆ. ಅದರಿಂದ ಇದನ್ನು ಸೂಪರ್ ಕಂಡಕ್ಟಿವಿಟಿ ಕೂಡ ಬಳಸ್ತಾ ಇದ್ದೀವಿ. ಲಿಕ್ವಿಡ್ ನೈಟ್ರೋಜನ್ ಇವತ್ತು ಹೆಚ್ಚಿಗೆ ಉಪಯೋಗ ಬರ್ತಾ ಇರೋದು, ತುಂಬಾ ಎಲ್ಗೆ ಹಾಕ್ತಾ ಇರೋದ್ರಿಂದ ಹ್ಯೂಮನ್ ಬೀಯಿಂಗ್ಸ್ಗೆ ಇದರ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದು, ಗೊತ್ತಿರಲಿ. ಓಕೆ, ಇಲ್ಲೊಂದು ಪದ ಹೇಳಿದೆ ನಾನು. ಓಕೆ, ಇನ್ಸಿಮಿನೇಷನ್ ಅಂದಾಗ ಬೆಂಗಳೂರಿಗೆ ಸಮೀಪದಲ್ಲಿ ಪ್ರಾಣಿ ವಿಜ್ಞಾನ ಸಂಗ್ರಹಣಾ ಘಟಕ ಎಲ್ಲಿದೆ ಅಂತ ಅದನ್ನ ಹೇಳೋದಕ್ಕೆ ಇಲ್ಲೇ ಒಂದು ಚರ್ಚೆ ಮಾಡೋಣ. ಗ್ರೀನ್ ಹೌಸ್ ಎಫೆಕ್ಟ್ ಹೆಸರುಘಟ್ಟ ಅಂತ ಹೇಳಿದ್ರಲ್ಲ, ಹೆಸರುಘಟ್ಟ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಏನೇನ್ ಬರ್ಬೋದು ಅಂತ ನೋಡೋಣ. ಒಂದು ಅನಿಮಲ್ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್ ಸೆಂಟರ್ ಇದೆ. ಪ್ರಾಣಿ ವೀರ್ಯಾಣು ಸಂಗ್ರಹಣಾ ಘಟಕ ಇದೆ. ಅನಿಮಲ್ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್ ಇದೆ. ನೆಕ್ಸ್ಟ್ ಬರ್ಡ್ ರಿಸರ್ಚ್ ಸೆಂಟರ್, ಸೆಂಟ್ರಲ್ ಬರ್ಡ್ ರಿಸರ್ಚ್ ಸೆಂಟರ್ ಇದೆ. ಸೆಂಟ್ರಲ್
ಬರ್ಡ್ಸ್ ಬರ್ಡ್ಸ್ ರಿಸರ್ಚ್ ಸೆಂಟರ್ ಇದೆ. ರಿಸರ್ಚ್ ಸೆಂಟರ್ ಇದನ್ನ STA ಕೇಳಿದ ಕೇಂದ್ರೀಯ ಕುಕ್ಕುಟ ಸಂಶೋಧನಾ ಕೇಂದ್ರ ಇದೆ. ಕುಕ್ಕುಟ ಅಂದ್ರೆ ಕುಕ್ಕವನ್ನು ಹೊಂದಿರುವಂತ ಅರ್ಥ. ಬರ್ಡ್ ರಿಸರ್ಚ್ ಸೆಂಟರ್ ಅಂತ ಅರ್ಥ. ಸೆಂಟ್ರಲ್ ಬರ್ಡ್ಸ್ ರಿಸರ್ಚ್ ಸೆಂಟರ್ ಇದೆ. ಡಕ್ ರಿಹಾಬಿಲಿಟೇಷನ್ ಸೆಂಟರ್ ಇದೆ. ಇದು DUCK ಡಕ್ ಬಾತುಕೋಳಿ ಪುನರ್ವಸತಿ ಕೇಂದ್ರ ಇದೆ. ಬಾತುಕೋಳಿಗಳನ್ನ ನಿಮಗೆ ಫಿಲಂಗಳಲ್ಲಿ ಅದೆಲ್ಲ ನೋಡ್ತಾ ಇದ್ದೀರಾ, ಗದ್ದೆಗಳಲ್ಲೆಲ್ಲ ಬಿಟ್ಟು ಸಾಕ್ತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿದ್ದಾರೆ. ಕಾರಣ ಒಂದು ಗದ್ದೆಗಳಲ್ಲಿ ಯಾರಾದ್ರೂ ಕಾಯಿಲೆಗಳಿದ್ರೆ, ಡಿಸೀಸ್ ಇದ್ರೆ ಭತ್ತಕ್ಕೋ ಎಲ್ಲಿಗಾದ್ರು ಗಿಡಗಳಿಗೆ ಅದರ ಇನ್ನೊಂದು ಕಡೆಗೆ ಗದ್ದೆಗಳಿಗೆ ಕ್ಯಾರಿ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಇದನ್ನ ಅವಾಯ್ಡ್ ಮಾಡಿದ್ದಾರೆ. ಇದು ಒಳಗೋಗ್ಬಿಡುತ್ತೆ ಅಂದ್ಬಿಟ್ಟು ರಿಹಾಬಿಲಿಟೇಷನ್ ಸೆಂಟರ್ ಅನ್ನ ಮಾಡಿದ್ದಾರೆ. ಗೊತ್ತಿರಬೇಕು. ಇಂಡಿಯನ್ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಇದೆ, IHRC ಅಂತ ಕರಿತೀವಿ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ PC ಮತ್ತು PSI ಗೆ ಒಂದು 10 ಪೇಪರ್ ತೆಗೆದುಕೊಂಡ್ರೆ ಒಂದು 5 ಪೇಪರ್ ಅಲ್ಲಿ ಸಾಮಾನ್ಯವಾಗಿರುತ್ತೆ. ಭಾರತೀಯ ವಿಜ್ಞಾನ ಸಂಸ್ಥೆ ಇದೆ, ಭಾರತೀಯ ತೋಟಗಾರಿಕಾ ಸಂಸ್ಥೆ ಇದೆ, ಭಾರತೀಯ ಮಹಾವಿಜ್ಞಾನ ಸಂಸ್ಥೆ ಇದೆ. ಇದು ಸಾಮಾನ್ಯವಾಗಿ ಹೇಳ್ತಾನೆ ಬೆಂಗಳೂರಿನಲ್ಲಿ ಅದರಲ್ಲಿ ಹೆಸರು ಹೇಳ್ತಾನೆ. ಓಕೆ, ಹೆಸರು ಬೆಟ್ಟ ನಾವು ಹೋಗ್ಬೇಕಾದ ಆದ್ಯವೇನೆಲ್ಲ ಇದೆ ನೋಡಿರ್ತೀರ ಅಂತ ಅನ್ಕೊಂಡಿರ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೆ ರಡಾರ್ ಡಿಟೆಕ್ಟರ್ ಇದೆ ಬೆಂಗಳೂರಿಗೆ. ರಡಾರ್ ಡಿಟೆಕ್ಟರ್ ನ ಬೆಂಗಳೂರಿಗೆ ಅಳವಡಿಸಿದೀವಿ. ಕಾರಣ ಅಂದ್ರೆ ಬೆಂಗಳೂರು ಒಂದು ಮೆಟ್ರೋಪಾಲಿಟನ್ ಸಿಟಿ, ಬೇರೆಯವರಿಗೆ ಟಾರ್ಗೆಟ್ ಆಗುವಂತ ಒಂದು ಇದು ಎಂಟೈರ್ ವರ್ಲ್ಡ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇರುವಂತಹ ಒಂದು ಸಿಟಿ. ಅದರಿಂದ ಇದ್ರ ಮೇಲೆ ಇರುತ್ತೆ ರೆಡಾರ್ ಡಿಟೆಕ್ಟರ್ ಇದೆ. ಎಲ್ಲಿದೆ ಅಂದ್ರೆ ಸಿಡೆಹಳ್ಳಿ ಅಂತ ಇದೆ, ಅಲ್ಲಿ ರೆಡಾರ್ ಡಿಟೆಕ್ಟರ್ ನ ಅಳವಡಿಸಿದರೆ ಹೆಸರುಘಟ್ಟದಿಂದ ಇದು ಮುಂದೆ ಇದೆ. ಓಕೆ, ನೆಕ್ಸ್ಟ್ ಇದನ್ನ ಎಲ್ಲಿಂದ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಬ್ಯಾಲಾಳ್ ಅಂತ ದೊಡ್ಡಲ್ಮನದ ಒಂದು ಇಸ್ರೋ ಕ್ಯಾಂಪಸ್ ಇದೆ, ಅಲ್ಲಿಂದ ಇದನ್ನ ಕಂಟ್ರೋಲ್ ಮಾಡ್ತಾರೆ. ನಮ್ಮ ಪೀಣ್ಯದಿಂದ ಇದನ್ನ ರೆಗ್ಯುಲೇಟ್ ಮಾಡಬಹುದು, ನೋಡ್ಬೋದು ಏನೇನ್ ಬೆಂಗಳೂರಿಗೆ ಏನಾದ್ರು ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಮುಂಜಾಗ್ರತವಾಗಿ ನೋಡೋದಕ್ಕೆ ಸಾಧ್ಯತೆ ಇದೆ. ಇದು ಇಲ್ಲಿಗೆ ಅವಶ್ಯಕತೆ ಇಲ್ಲ. ಆದ್ರೂ ಏನ್ ಕೇಳ್ತಾ ಇದೀವಿ ಅಂದ್ರೆ ಸೈನ್ಸ್ ಅನ್ನೋದು ಒಂದು ಡೈನಮಿಕ್ ಸಬ್ಜೆಕ್ಟ್. ಹೆಂಗ್ ಹೋಗುತ್ತೋ ಹಂಗೆಲ್ಲ ಒಂದ್ ಸ್ವಲ್ಪ ಈಗ ಬೆಟ್ಟಕ್ಕೆ ಆಯ್ತಿದೆ ಅಂತ ಏನು ಅರ್ಥ ಆಗ್ತದೆ ಎಷ್ಟೊತ್ತು ಒಂದ್ ಸ್ವಲ್ಪ ಹೆಸರುಘಟ್ಟ ಅಂತ ಹೇಳಿರೋದ್ರಿಂದ ಆಮೇಲೆ ಬರುವಂತ ಕ್ವಶನ್ಸ್ ಹಾಗೆ ಕವರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ನಿಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಭೂಮಿ ಮೇಲೆ ಜೀವಿಗಳಿರೋದಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಗೊತ್ತಾಯ್ತು. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ವಾಟರ್, ನೀರಿದೆ, ಜೀವಜಲ. ಅಟ್ಮಾಸ್ಫಿಯರ್, ವಾತಾವರಣ ಇದೆ ಭೂಮಿಯ ಮೇಲೆ, ವಾಯುವಿನ ಹೊದಿಕೆ ಇದೆ, ಅದರಲ್ಲೂ ಆಕ್ಸಿಜನ್ ಇದೆ. ನೆಕ್ಸ್ಟ್ ಮೂರನೇದು ಓಝೋನ್ ಎನ್ನುವಂತ ಒಂದು ಭೂಮಿಗೆ ರಕ್ಷಣಾ ಪದರ ಇದೆ. ಅದರಿಂದ ನಮ್ಗೆ ಏನಾಗಿದೆ ಅಂತಂದ್ರೆ ಭೂಮಿ ಮೇಲೆ ಜೀವಿಗಳಿರೋದಕ್ಕೆ ಸಾಧ್ಯವಾಗಿದೆ. ಈಗ ಭೂಮಿ ಮೇಲೆ ಏನ್ ಸ್ಟಾರ್ಟ್ ಆಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಸೆಲ್ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಕನ್ನಡದಲ್ಲಿ ಜೀವಕೋಶ ಅಂತ ಕರಿತೀವಿ, ಜೀವಕೋಶ. ಈ ಸೆಲ್ ಅನ್ನೋದು ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ಬಂದಿದೆ. ಇಟ್ಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್. ಲ್ಯಾಟಿನ್ ವರ್ಡ್ ಇಂದ ಬಂದಿದೆ. ಲ್ಯಾಟಿನ್ ವರ್ಡ್ ಅಲ್ಲಿ ಪದದ ಅರ್ಥ ಏನು ಅಂತಂದ್ರೆ ಸೆಲ್ಯುಲಾ ಅಂತ. ಸೆಲ್ಯುಲಾ ಅಂತ ಕರಿತೀವಿ. ಸೆಲ್ಯುಲಾ ಅಂತಂದ್ರೆ ಏನು ಅಂತಂದ್ರೆ ಸ್ಮಾಲ್ ರೂಮ್ ಅಂತ ಅರ್ಥ. ಸ್ಮಾಲ್ ರೂಮ್ ಅಂದ್ರೆ ಚಿಕ್ಕ ಕೋಣೆ ಅಂತ ಅರ್ಥ. ಸ್ಮಾಲ್ ರೂಮ್ ಅಂತ ಅರ್ಥ, ಚಿಕ್ಕ ಕೋಣೆ. ಸೆಲ್ ಅಂದ್ರೆ ಕಾನ್ಸೆಪ್ಟ್ ಅಂದ್ರೆ ಏನ್ ಕ್ವಶನ್ಸ್ ಕೇಳಬಹುದು ಅಂದ್ರೆ ಯಾವ ಪದದಿಂದ ಡಿರೈವ್ ಆಗಿದೆ ಅಂತ ಹೇಳ್ಬೋದು. ಇಟ್ಸ್ ಡಿರೈವ್ ಫ್ರಮ್ ಲ್ಯಾಟಿನ್ ವರ್ಡ್. ಆದ್ರೆ ಅರ್ಥ ಏನು ಲ್ಯಾಟಿನ್ ಅಲ್ಲಿ ಅಂದ್ರೆ ಸೆಲ್ಯುಲಾ ಅಂತ. ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದು ಏನು ಅಂತಂದ್ರೆ ಸ್ಮಾಲ್ ರೂಮ್, ಕನ್ನಡದಲ್ಲಿ ಚಿಕ್ಕ ಕೋಣೆ ಅಂತ. ಚಿಕ್ಕ ಕೋಣೆ. ಓಕೆ, ಸೆಲ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಬಹುದು. ಸೈಟಾಲಜಿ ಅಂತ ಕರಿತೀವಿ. ಸೈಟಾಲಜಿ, ಸ್ಟಡಿ ಆಫ್ ಸೆಲ್ಸ್ ಅನ್ನ ಸೈಟಾಲಜಿ ಅಂತ ಕರಿತೀವಿ. ಇದನ್ನು UPSC ಕೂಡ ಕೇಳಿದ್ದಾರೆ ಜೀವಕೋಶದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ. ಓಕೆ, ಕೌಂಟಿಂಗ್ ಆಫ್ ಸೆಲ್ಸ್, ಜೀವಕೋಶಗಳನ್ನ ಎಣಿಕೆ ಮಾಡುವಂತ ಉಪಕರಣ ಯಾವುದು ಅಂತ ಕೇಳ್ತಾರೆ. ಸೈಟೋಮೀಟರ್. ಇದು ಸೈಟೋಮೀಟರ್ ಅನ್ನೋದು UPSC ಗೂ ಕೇಳಿದ ಸೇಮ್ ಕ್ವಶನ್ಸ್ ಅನ್ನ PSI ಕೂಡ ಕೇಳಿದ. ಕೌಂಟಿಂಗ್ ಆಫ್ ಸೆಲ್ಸ್ ಅಂತ. ಕೌಂಟಿಂಗ್ ಆಫ್ ಸೆಲ್ಸ್ ಅಂದ್ರೆ ಜೀವಕೋಶಗಳನ್ನ ಎಣಿಕೆ ಮಾಡೋದಕ್ಕೆ ಬಳಸ್ತೀವಿ. ಓಕೆ, ಕನ್ನಡದಲ್ಲೂ ಕೂಡ ಸೈಟಾಲಜಿ ಅಂತಾನೆ ಹೇಳ್ತೀವಿ. ಇದೆಲ್ಲ ಮೆಡಿಕಲ್ ಟರ್ಮ್ಸ್ ಹಾಗೆ ಇರುತ್ತೆ. ಕೋಶೀಯ ಶಾಸ್ತ್ರ ಅಂತ ಏನ್ ಕೊಡಲ್ಲ ನಾನು, ಅದನ್ನ ಸೈಟಾಲಜಿನ ಪದನೇ ಕೊಡ್ತಾನೆ. ಕೋಶೀಯ ಶಾಸ್ತ್ರ ಅಂತ ಕೊಟ್ಟರೆ ಬರೀರಿ, ಒಳ್ಳೆಯದು. ಕೌಂಟಿಂಗ್ ಆಫ್ ಸೆಲ್ಸ್, ಜೀವಕೋಶಗಳನ್ನ ಎಣಿಕೆ ಮಾಡಬೇಕು. ಇವೇ ಕಣ್ಣು ಕಾಣಲ್ಲ, ಅದನ್ನ ಕೌಂಟ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ತೀವಿ. ಅದನ್ನ ಸೈಟೋಮೀಟರ್ ಅಂತ ಕರೀತಾರೆ. ಸೈನ್ಸ್ ಅಲ್ಲಿ ಒಂದಷ್ಟು ಕ್ಲೂ ಕೊಟ್ಬಿಡುತ್ತೆ. ಸೈಟೋ ಅಂದ್ರೆ ಜೀವಕೋಶ, ಮೀಟರ್ ಅಂದ್ರೆ ಹೈಟ್, ಅಲ್ಲೇ.
ನೆಕ್ಸ್ಟ್ ಈ ಸೆಲ್ ಅಂದ್ರೆ ಒಂದು ಡೆಫಿನೇಷನ್ ಕೊಟ್ರೆ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ ಅಂತ ಕರಿತೀವಿ. ಜೀವಿಯ ರಚನೆ ಮತ್ತು ಕಾರ್ಯದ ಘಟಕಕ್ಕೆ ಜೀವಕೋಶ ಅಂತ ಕರಿತೀವಿ. ಮೊನ್ನೆ ಒಂದು ಕ್ವಶನ್ಸ್ ಆಗಿತ್ತು, ಲಾಸ್ಟ್ 2024 ಕ್ವಶನ್ಸ್ ಆಗಿತ್ತು. ಜೀವಿಯ ರಚನೆ ಮತ್ತು ಕಾರ್ಯದ ಘಟಕಕ್ಕೆ ಜೀವಕೋಶ ಅಂತ ಕರೀತಾರೆ. ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಪಾರ್ಟ್ಸ್. ಸ್ಟ್ರಕ್ಚರಲ್ ಜೀವಿಗೆ ಒಂದು ರಚನೆ ಕೊಟ್ಟದ್ದು. ಫಂಕ್ಷನಲ್ ನೋಡಿ, ನಾವು ತೆಗೆದುಕೊಂಡಾಗ ರೆಸ್ಪಿರೇಷನ್ ನಡೀತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ ನಡೀತಾ ಇದೆ, ಮೆಟಬಾಲಿಕ್ ಆಕ್ಟಿವಿಟೀಸ್ ನಡೀತಾ ಇದೆ, ಇದೆಲ್ಲ ನಡೆಸೋದಕ್ಕೆ ಸಾಧ್ಯ ಆಗಿರೋದು. ಅದಕ್ಕೋಸ್ಕರ ಇದನ್ನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಕಾಲ್ಡ್ ಸೆಲ್ಸ್ ಅಂತ ಕರೀತೀವಿ. ಜೀವಿಯ ರಚನೆ ಮತ್ತು ಕಾರ್ಯದ ಘಟಕಕ್ಕೆ ಜೀವಕೋಶ ಅಂತ ಕರೀತೀವಿ. ಇದನ್ನ ಯಾರು ಕಂಡುಹಿಡಿದ್ರು ಅಂತಂದ್ರೆ 1665 ನಲ್ಲಿ ರಾಬರ್ಟ್ ಹುಕ್ ಅನ್ನೋರು ಇದನ್ನ ಕಂಡುಹಿಡಿದ್ರು. ರಾಬರ್ಟ್ ಹುಕ್. ಓಕೆ, ಈ ತರ ರೈಟಿಂಗ್ ಬರೋನು ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಬರ್ಕೋಬೇಕು. ಪಿಸಿ ಒಂದು ಕ್ವಶನ್ಸ್ ಕೇಳಿದ, ಸಸ್ಯಗಳು ಉಸಿರಾಡುತ್ತವೆ ಅಂತ ಹೇಳಿದ ಭಾರತೀಯ ವಿಜ್ಞಾನಿ ಯಾರು ಅಂತ ಜಗದೀಶ್ ಚಂದ್ರ ಬೋಸ್ ಅಂತ. ಆದ್ರೆ ಮೊದಲನೇ ಆಪ್ಷನ್ಸ್ ಸುಭಾಷ್ ಚಂದ್ರ ಬೋಸ್ ಕೊಟ್ಟಿಲ್ಲ. ತುಂಬಾ ಮಕ್ಕಳುಗಳು ಅದಕ್ಕೆ ಟಿಕ್ ಮಾಡಿದ್ದಾರೆ. ಈ ತರ ರೈಮಿಂಗ್ ಬರೋನ ಕರೆಕ್ಟ್ ಆಗಿ ತಿಳ್ಕೋಬೇಕು. ಇದೇ ತರದಲ್ಲಿ ಇನ್ನೊಂದು ರೈಮಿಂಗ್ ಬರೋದು ಯಾವುದು ಅಂದ್ರೆ 1675 ನಲ್ಲಿ ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿದ್ರು. ಸೂಕ್ಷ್ಮ ದರ್ಶಕ ಯಂತ್ರವನ್ನ ಕಂಡುಹಿಡಿದ್ರು, ಮೈಕ್ರೋಸ್ಕೋಪ್. ಅದನ್ನ ಕಂಡುಹಿಡಿದ್ರು ಲೀವನ್ ಹುಕ್ ಅನ್ನುವಂಥವ್ರು ಇದನ್ನ ಕಂಡುಹಿಡಿದ್ರು. ಇವೆರಡು ಗೊತ್ತಿರಲಿ ನಿಮಗೆ. ಜೀವಕೋಶನ ಕಂಡುಹಿಡಿದವರು ರಾಬರ್ಟ್ ಹುಕ್, ಸೆಲ್ ಅನ್ನ ಕಂಡುಹಿಡಿದವರು ರಾಬರ್ಟ್ ಹುಕ್, ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿದವರು ಲೀವನ್ ಹುಕ್. ಕ್ಲಾರಿಟಿ ಇರಬೇಕು. ಜೀವಿಗಳಿದೇನು ಇದ್ರ ಮೇಲೆ ಗೊತ್ತಾಯ್ತು. ಸೂಕ್ಷ್ಮ ಜೀವಿಗಳನ್ನ ಅಧ್ಯಯನ ಮಾಡೋದಕ್ಕೆ ಇದು ಸಾಧ್ಯತೆ ಆಯಿತು. ಅದಕ್ಕೋಸ್ಕರ ಇದನ್ನ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಕರೀತಾರೆ. ಮೈಕ್ರೋಬಯಾಲಜಿ ಅಂದ್ರೆ ಏಕಕೋಶ ಜೀವಿಗಳು, ಬ್ಯಾಕ್ಟೀರಿಯಾಗಳು ಇದನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಹೆಲ್ಪ್ ಆಯಿತು. ಅದಕ್ಕೋಸ್ಕರ ಇದನ್ನ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಕೂಡ ಕರಿತೀವಿ. ಭೂಮಿ ಉಗಮವಾಗಿ ಎಷ್ಟು ವರ್ಷ ಆಗಿದೆ ಅಂದ್ರೆ 4.6 ಬಿಲಿಯನ್ ಇಯರ್ಸ್ ಆಗಿದೆ. ಬಿಲಿಯನ್ ಇಯರ್ಸ್. ಭೂಮಿ ಉಗಮ ಎಷ್ಟು ವರ್ಷಗಳಿಂದ ಆಯ್ತು ಅಂತ ಕೇಳ್ಬಿಡ್ತಾರೆ. ಓಕೆ, ಬಿಲಿಯನ್ ಇಯರ್ಸ್. 4.6 ಮಿಲಿಯನ್ ಇಯರ್ಸ್, 4.2 ಬಿಲಿಯನ್ ಇಯರ್ಸ್ ಅಂತ ಕೊಡ್ತಾನೆ. ಬಿಲಿಯನ್ ಇಯರ್ಸ್ ಅನ್ನೋದು ಕರೆಕ್ಟ್. ಭೂಮಿಯ ಮೇಲೆ ಜೀವಿಗಳು ಕಾಣಿಸ್ಕೊಳ್ಳೋದು ಎಷ್ಟರಲ್ಲಿ ಅಂತಂದ್ರೆ 3.9 ಬಿಲಿಯನ್ ಇಯರ್ಸ್ ಹಿಂದೆ ಕಾಣಿಸ್ಕೊಳ್ತು. 3.9 ಬಿಲಿಯನ್ ಇಯರ್ಸ್ ವರ್ಷಗಳ ಹಿಂದೆ ಜೀವಿಗಳು ಭೂಮಿ ಮೇಲೆ ಕಾಣಿಸ್ಕೊಂಡವು. ಇದು ಗೊತ್ತಿರಲಿ. ನೆಕ್ಸ್ಟ್ ಏನಾಯ್ತು ಅಂದ್ರೆ 1838-39ರಲ್ಲಿ ಸೆಲ್ ಥಿಯರಿ ಅಂತ ಜಾರಿಗೆ ಬಂತು. ಸೆಲ್ ಥಿಯರಿ. ಇದನ್ನ ಜಕಾಬ್ ಸ್ವಾನ್ ಮತ್ತು ಥಿಯೋಡಾರ್ ಅನ್ನೋರು ಕಂಡುಹಿಡಿದ್ರು. ಇವ್ರು ಏನ್ ಹೇಳಿದ್ರು ಅಂದ್ರೆ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅನ್ನೋದನ್ನ ಡಿರೈವ್ ಮಾಡಿದ್ರು. ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಓಕೆ, ಆಲ್ ಎಲಿಮೆಂಟ್ಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂತ ಹೆಂಗ್ ಹೇಳ್ತಿರೋ, ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳಿದ್ರು. ಅದರಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ ಜೀವಿಗಳು ಉಗಮ ಆಗೋದಕ್ಕೆ ಕಾರಣ ಆಗಿರೋದು ಜೀವಕೋಶ ಅಂತ ಗೊತ್ತಾಯ್ತು. ಈ ಸೆಲ್ ಥಿಯರಿ ಬಗ್ಗೆ ಒಂದಷ್ಟು ಕ್ವಶನ್ಸ್ ಕೇಳ್ತಾನೆ. ಎರಡು ಆಂಗಲ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಒಂದು ಮೆರಿಟ್ಸ್ ಅನುಕೂಲತೆಗಳೇನು, ಡಿಮೆರಿಟ್ಸ್ ಅಂದ್ರೆ ಕನ್ನಡದಲ್ಲಿ ಇಡಿಮಿಡಿಗಳು ಅಂತ ಹೇಳ್ತೀವಿ. ಮೆರಿಟ್ಸ್ ನೋಡೋಣ ಏನೇನಿದೆ. ಆಲ್ ಲಿವಿಂಗ್ ಆರ್ಗನಿಸಮ್ ಸೆಲ್ಸ್ ಅಂತ ಡಿಸೈನ್ ಮಾಡೋದು ಇದು ಗುಡ್, ಇದು ಒಳ್ಳೆ ಮೆಸೇಜ್. ಇದು ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಎರಡನೇದು ಹೆರಿಟರಿ ಜೆನೆಟಿಕ್ ಮೆಟೀರಿಯಲ್ ಅಂತ ಏನ್ ಹೇಳ್ತೀವಿ. ಜೆನೆಟಿಕ್ ಮೆಟೀರಿಯಲ್ಸ್ ಕ್ಯಾರೀಸ್ ಥ್ರೂ ಸೆಲ್ಸ್ ಅಂತ ಹೇಳಿದ್ರು. ಅಂದ್ರೆ ಅನುವಂಶ ಗುಣಗಳು ಜೀವಕೋಶಗಳಿಂದ ಹೋಗ್ತಾ ಇವೆ ಅಂತ ಹೇಳಿದ್ರು. ಅದ್ರ ಜೀನ್ ಇದೆ ಅದೆಲ್ಲ ಗೊತ್ತಿರ್ಲಿಲ್ಲ ಅವಾಗ ಗೊತ್ತಾಗಿತ್ತು ನಾವು ಸೆಲ್ ಇಂದ ಹೋಗ್ತಾ ಇದೆ ಅಂತ ಹೇಳಿದ್ವಿ. ನೆಕ್ಸ್ಟ್, ಇಟ್ಸ್ ಎ ಪ್ಯಾಕೇಜ್ ಆಫ್ ಎನರ್ಜಿ. ಇದು ಶಕ್ತಿಯ ಒಂದು ಪ್ಯಾಕ್ ಅಂತ ತಿಳ್ಕೊಂಡ್ವಿ. ಜೀವಕೋಶಗಳಲ್ಲಿ ಒಂದು ಶಕ್ತಿ ಇದೆ, ಅದರಿಂದ ಜೀವಿಗೆ ಒಂದು ಶಕ್ತಿ ಬರುತ್ತೆ ಅಂತ ತಿಳ್ಕೊಂಡ್ವಿ. ಅವಾಗ ನಮ್ಗೆ ಮೈಟೋಕಾಂಡ್ರಿಯಾ ಇದೆ ಅಂತ ಗೊತ್ತಿರಲಿಲ್ಲ. ನಮ್ಗೆ ಒಟ್ಟಿನಲ್ಲಿ ಜೀವಕೋಶದಲ್ಲಿ ಒಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ನಾಲ್ಕನೇದು, ಇಟ್ ಹೆಲ್ಪ್ಸ್ ಟು ಮೆಟಬಾಲಿಕ್ ಆಕ್ಟಿವಿಟೀಸ್.
ಏನ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂತಂದ್ರೆ ಚಯಾಪಚಯ ಕ್ರಿಯೆಗಳು ಅಂತ ಹೇಳ್ತೀವಿ ಕನ್ನಡದೊಳಗೆ. ನೋಡಿ, ಒಂದು ಜೀವಿ ಜೀವಂತವಾಗಿರ್ಬೇಕು ಅಂದ್ರೆ ಉಸಿರಾಟ ನಡಿಬೇಕು, ಜೀರ್ಣಕ್ರಿಯೆ ನಡಿಬೇಕು, ವಿಸರ್ಜನೆ ನಡಿಬೇಕು. ಈ ಎಲ್ಲಾ ಕ್ರಿಯೆಗಳನ್ನ ಒಟ್ಟಾಗಿ ಸೇರಿಸಿ ನಾವು ಚಯಾಪಚಯ ಕ್ರಿಯೆಗಳು ಅಂತ ಕರಿತೀವಿ, ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಅಲ್ಲಿ ಈ ಸೆಲ್ಸ್ ಗಳು ಇನ್ವಾಲ್ವ್ ಆಗ್ತವೆ, ಜೀವಕೋಶಗಳು ಇನ್ವಾಲ್ವ್ ಆಗ್ತವೆ. ದಿಸ್ ಆಲ್ ವಿ ಕಾಲ್ ಇಟ್ ಆಸ್ ಮೆರಿಟ್ಸ್. ಓಕೆ, ಇವನ್ನ ಅನುಕೂಲತೆಗಳು, ಅದರಿಂದ ಹೇಳಿದಂತ ಪಾಸಿಟಿವ್ ಥಿಂಗ್ಸ್ ಸೆಲ್ ಥಿಯರಿ. ನೆಗೆಟಿವ್ ಥಿಂಗ್ಸ್ ಏನು, ಡಿಮೆರಿಟ್ಸ್ ಗಳೇನು ಸೆಲ್ ಥಿಯರಿ ಅಂದ್ರೆ ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ದಿ ವೈರಸ್. ವೈರಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಿಲ್ಲ ಇದು, ಯಾಕಂದ್ರೆ ಜೀವಕೋಶನೇ ಇಲ್ವಲ್ಲ ಅದ್ರೊಳಗೆ. ಅದನ್ನ ಜೀವಿ ಅಂತ ಹೇಳ್ಬೇಕಾ, ನಿರ್ಜೀವಿ ಅಂತ ಹೇಳ್ಬೇಕಾ, ಏನಂತ ಹೇಳೋದಕ್ಕೆ ಆಗಿಲ್ಲ. ಇವತ್ತೂ ವೈರಸ್ ಅನ್ನ ಯಾವುದೇ ಜೀವಿ ಸಾಮ್ರಾಜ್ಯಕ್ಕೆ ಸೇರಿಸಿಲ್ಲ. ನಿಮ್ಗೆ ಗೊತ್ತಿದೆ, ಭೂಮಿಯ ಮೇಲೆ 5 ಸಾಮ್ರಾಜ್ಯಗಳು ಬಂದು, ಮೊನೆರಾ, ಪ್ರೋಟಿಸ್ಟಾ, ಮೈಕಟಾ, ಸಸ್ಯಗಳು, ಪ್ರಾಣಿಗಳು. ಇಷ್ಟು ಕಿಂಗ್ಡಮ್ಸ್ ಗಳಲ್ಲಿ ಯಾವುದೂ ವೈರಸ್ ಅನ್ನು ಸೇರಿಸಿಲ್ಲ. ಕಾರಣ ಇಟ್ ಎಕ್ಸಿಬಿಟ್ಸ್ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಕಂಡೀಷನ್. ಅಂದ್ರೆ ಜೀವಿ ರೀತಿಯಲ್ಲೂ ಇರುತ್ತೆ, ನಿರ್ಜೀವ ರೀತಿಯಲ್ಲೂ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಯಾವುದಕ್ಕೆ ಸೇರಿಸಿಲ್ಲ, ಇದ್ರ ಬಗ್ಗೆ ಹೇಳಿಲ್ಲ ಆಗಲ್ಲ. ಪ್ರೋಟೋಜೋನ್ಸ್ ಬಗ್ಗೆ ಇದನ್ನ ಹೇಳಲಿಕ್ಕಾಗಿಲ್ಲ. ಅಂದ್ರೆ ಇನ್ನು ಪ್ರಿಮಿಟಿವ್ ಆಗಿರುವಂತಹ ಪ್ರೋಟೋಜೋನ್ಸ್ ಬಗ್ಗೆ, ಓಕೆ, ಈಗ ಬ್ಯಾಕ್ಟೀರಿಯಾಗಳು, ಇವ್ರ ಬಗ್ಗೆ ಇದನ್ನ ಎಕ್ಸ್ಪ್ಲನೇಷನ್ಸ್ ನ ಕೊಡೋದಕ್ಕಾಗಲ್ಲ, ಪ್ರೋಟೋಜೋಗಳ ಬಗ್ಗೆ ಹೇಳೋದಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ನೆಕ್ರೋಸಿಸ್ ಬಗ್ಗೆ. ನೆಕ್ರೋಸಿಸ್ ಇದನ್ನ UPSC ಕೇಳಿದಾನೆ. ನೆಕ್ರೋಸಿಸ್ ಅಂತ ಕರಿತೀವಿ ಕನ್ನಡದಲ್ಲೂ, ಹಾಗೆ ನೆಕ್ರೋಸಿಸ್ ಅಂತ ಹೇಳ್ತೀವಿ. ದ ಸಡನ್ ಡೆತ್ ಆಫ್ ಸೆಲ್ಸ್ ಅಂತ. ಸಡನ್ ಡೆತ್ ಆಫ್ ಸೆಲ್ಸ್, ಜೀವಕೋಶಗಳ ಇದ್ದಕ್ಕಿದ್ದಂಗೆ ಸಾವನ್ನಪ್ಪಿದ್ರೆ ಅದನ್ನ ನಾವೆಂತ ಕರಿತೀವಿ, ನೆಕ್ರೋಸಿಸ್ ಅಂತ ಹೇಳ್ತೀವಿ. ನೆಕ್ರೋಸಿಸ್ ಯಾಕೆ ಆಗುತ್ತೆ, ಏನ್ ಕಾಯ್ತು ಅಂದ್ರೆ ಈ ಥಿಯರಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಇವು ಡಿಬೇಟ್ಸ್. ಓಕೆ, ಇದು ಏನೇನು ಅಂತಂದ್ರೆ ಡಿಬೇಟ್ಸ್ ಗಳು ವೈರಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಪ್ರೋಟೋಜೋನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ನೆಕ್ರೋಸಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಇದನ್ನ UPSC ಕೇಳಿದ್ರೆ ನೆಕ್ರೋಸಿಸ್ ಅಂದ್ರೆ ಏನು ಅಂತ. ದ ಸಡನ್ ಡೆತ್ ಆಫ್ ಸೆಲ್ಸ್, ತಕ್ಷಣ ಜೀವಿಕೋಶಗಳು ಸತ್ತೋಗ್ಬಿಟ್ರೆ ಅದನ್ನ ನಾವೆಂತ ಕರಿತೀವಿ ಅಂದ್ರೆ ನೆಕ್ರೋಸಿಸ್ ಅಂತ ಕರಿತೀವಿ. ಇವತ್ತಿನವರೆಗೆ ನಾವು ತಿಳ್ಕೊಳ್ಳೋದು ಏನು ಅಂತಂದ್ರೆ, ಭೂಮಿ ಮೇಲೆ ಜೀವಿಗಳು ಇರೋದಕ್ಕೆ ಕಾರಣವಾದ ಅಂಶಗಳೇ ಯಾವುವು, ಈ ಸೆಲ್ ಅನ್ನೋದು ಹೇಗೆ ಡೆವಲಪ್ ಆಯ್ತು ಅಂತ ಗೊತ್ತಾಯ್ತು. ಇನ್ನು ಮುಂದಿನ ದಿನಗಳಲ್ಲಿ ಎವಲ್ಯೂಷನ್ಸ್ ಆಯ್ತು, ಭೂಮಿ ಮೇಲೆ ಯಾವ ರೀತಿ ಎವಲ್ಯೂಷನ್ಸ್ ಆಯ್ತು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ನೀವು ಈ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಪ್ಲೇ ಸ್ಟೋರ್ ಹೋಗಿ, ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅನ್ನೋ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಿಮ್ಗೆ ಡೆಮೋ ಕ್ಲಾಸಸ್ ಅನ್ನ ಅದರೊಳಗೆ ಡಿಸ್ಪ್ಲೇ ಇದೆ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಇದನ್ನ ನೋಡಿ ನೀವು ಇಷ್ಟ ಆದ್ಮೇಲೆ ನೀವು ಚಾರ್ಜಸ್ ಇರುವಂತ ಕೋರ್ಸ್ ಅನ್ನ ಡೆವಲಪ್ ಮಾಡ್ತೀವಿ. ಅದ್ರಲ್ಲಿ ಸೈನ್ಸ್ ಒಂದೇ ಅಲ್ಲ, ನಮ್ಮ ಬ್ಯಾನರ್ ನಲ್ಲಿ ನನ್ನ ಏನ್ ಟೀಮ್ ಇದೆ, ಬೇರೆಸ್ಟ್ ಫೋರಂ ಅಂತ ಏನ್ ಬೇರೆಸ್ಟ್ ಗ್ರೂಪ್ ಟೀಮ್ ಏನಿದೆ, ಆ ಟೀಮ್ ನವರೆಲ್ಲರೂ ಕೂಡ ಎಲ್ಲಾ ಸಬ್ಜೆಕ್ಟ್ ಅನ್ನು ಮುಂದಿನ ದಿನಗಳಲ್ಲಿ ಡೀಲ್ ಮಾಡ್ತೀವಿ. ಅದನ್ನ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಆಫ್ಲೈನ್ ನೀವು ನೋಡೋದಾದ್ರೆ ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಲ್ಯಾಂಡ್ ಮಾರ್ಕ್ ರಿಸಲ್ಟ್ ನ ಕೊಟ್ಟಿದ್ದೀವಿ. ಓಕೆ, ಸಾವಿರಾರು ಜನಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುವಂತದ್ದು ಅಕ್ಯುರೇಟ್ ಕೋಚಿಂಗ್ ಸೆಂಟರ್. ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಹೆಲ್ಪ್ ಮಾಡುವಂತದ್ದು ಅಕ್ಯುರೇಟ್ ಕೋಚಿಂಗ್ ಸೆಂಟರ್. ಈಗ ಆನ್ಲೈನ್ ಮೂಲಕ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಕೂಡ ಇದು ಹೋಗ್ಬೇಕು ಅನ್ನೋ ಘನ ಉದ್ದೇಶವನ್ನ ಇಟ್ಟು ಸ್ಟಾರ್ಟ್ ಮಾಡಿದೀನಿ. ಎಲ್ಲರೂ ಕೈ ಜೋಡಿಸ್ತೀರಾ ಅಂತ ನಂಬಿರ್ತೀನಿ. ಧನ್ಯವಾದಗಳು.